ಈಗ ಅಪ್ಪಗಳಂದ್ರು ಸಂಜೆ ಮುಂದೆ ಆರೋ ಮುಂಜಾನೆ ಆರೋ ಗೊತ್ತಾಗಲಿಲ್ಲ ನನಗೆ. ಯಾಕಂದ್ರೆ ಈ ಟೈಮ್ ಎಷ್ಟಾತ್ರಿ ಅಪ್ಪಳ 8:09 ಹಾಂ 7:20 ರೀ. ನನಗಂದ್ರು 6 ಗಂಟೆಗೆ ಅಂದರು. ಈಗ ಕರ್ಕೊಂಬಂದ ಮುಂಜಾನೆ ಟೈಮ್ 6 ಆಗುತ್ತೆ, ಇನ್ನು ಸಂಜೆ ಮುಂದೆ 6 ಮಣ್ಯ. ಅಪ್ಪಗಳಂದ್ರು ಇಲ್ಲರಿ ಸಂಜೆ 6ಕ್ಕೆ ಐತೆ ಅಂದ್ರೆ 6ಕ್ಕೆ ಅದ್ರ ಮತ್ತು ಈ ಟೈಮ್ ಹೆಂಗಂದ್ರೆ ಮತ್ತು ಇಲ್ಲ ಪ್ರಸಾದ ಮಾಡ್ಬಾರ್ದು ಎಲ್ಲ ಮನೆಗೆ ಹೋಗಿ ಆಮೇಲೆ ಸಂಜೆ 6ಕ್ಕೆ ಐತೆ ಅಂದ್ರೆ ಇರಲಿ ಮುಂದಿನ ಸಲ ಅಂತ್ರಿ ಸಂಜೆ ಮುಂದೆ ದೌಡ್ ಬಂದು ವಸ್ತಿಗೆ ಬರೋಣ ಬುದ್ಧಿ ಏನು ರೀ. ವಸ್ತಿ ಬಂದು ಮೊದಲು ಪ್ರಸಾದ ಮಾಡಿ ಸಂಜೆ ತನಕ 6 ಗಂಟೆ ಚಾಲು ಮಾಡೋಣ. ನಿಮ್ಗೆಲ್ಲರೂ ಬತ್ತಿ ಪುಗಾಗಿ ಶರಣಾರ್ಥಿಗಳು. ಒಂದು ತಿಂಗಳ ಪರಂಪರೆಯನ್ನು ಇದನ್ನು ಹಾಕಿಕೊಟ್ಟರಂಥ ಪರಮ ಪೂಜ್ಯ ಇಂಗಳಿಗಾಮ ಪೂಜ್ಯರು. ಅದೇ ರೀತಿಯಾಗಿ 4 ವರ್ಷ ಅಂತ ಹಂಗೆ ನಡ್ಸ್ಕೊಂಬಂದಿರಿ. ವರ್ಷ ಹೇಳಕ್ಕೆ ಹೋಗ್ಬೇಡ್ರಿ ಏನು, ಯಾಕಂದ್ರೆ ಬರೀ 4 ವರ್ಷ ಹತ್ತಾರ ಮಂದಿ ಬೇರೆ ಊರನವ್ರು ಅಂದರೆ ನಮ್ಮಲ್ಲಿ ಪರಂಪರೆ ಬಂದೈತೆ ತಿಳಿದು ಬರೀನ. ಪ್ರತಿ ವರ್ಷದಂಥ ಈ ವರ್ಷ ಶ್ರಾವಣ ಮಾಸ ನಿತ್ಯವಾಗಿ ಸಾಗಲಿ. ಆ ಬಸವಾದಿ ಪ್ರಮತರು ಮುರುಗನ ಶಿವಳ ಸದಾ ನಾ ಬರುವತ್ನಾಗಿಂದ್ರೆ ಇಲ್ಲಿ ನಿಮ್ಮ ಬರುವತ್ನಾಗ ಎಲ್ಲರೂ ಇದಕ್ಕೆ ಬರೀ ಬಸವೇಶ್ವರ ಮೂರ್ತಿಗೆ ಬರೀ ಅಂದ್ರಲ್ಲಿ ಅಲ್ಲೋ ತಮ್ಗಳು ಇನ್ನೂ ಮಂದಿ ಹೇಳಬೇಕು. ಹೇಳಿದ್ರಾಗ ಹೆಂಗೆ ಇಟ್ಟು ದೌಡನೆ ಇಲ್ರಿ ಬಂದಾರಂದ್ರೆ ಇಷ್ಟು ದೌಡ ಮತ್ತು ನೀವು ಬರೋದ್ರಾಗ ಹೇಳ್ಯಾರಿಲ್ಲ ನೋಡಿ. ನಾವು ಹೋಗೋದ್ರಾಗ ಬಂದು ಒಬ್ಬರ ಚರಿ ಹಿಡ್ಕೊಂಬರ್ತಾರೆ, ಕಸಬಾರ ಹಿಡ್ಕೊಂಡು ನಿಂತಿರ್ತಾರೆ. ನಮ್ಮನ್ನ ಅದನ್ನು ಸ್ವಾಗತ ಮಾಡಬಾರ್ದು. ಇಲ್ಲಿ ಅಪ್ಪಗಳು ಎಲ್ಲರೂ ಜಳಕ ಮಾಡಿ ನಸಿಕನ 5 ಗಂಟೆಗೆ ಕೂತಾರಂದ್ರೆ ನಿಮ್ಗೊಂದು ಜೋರಾಗಿ ಚಪ್ಪಾಳೆ ತಡ್ತಾನೆ. ಯಾಕಂದ್ರೆ ಅಕ್ಕ ಕೇಳುವ ನಾನಂದು ಕನಸು ಕಂಡೇನೆ ಅಂತ ಹೇಳ್ತಾರೆ. ಅಕ್ಕ ಕೇಳುವ ನಾನಂದು ಕನಸ್ಕೊಂಡೆ ಅಂತ ಹೇಳಿದ್ರೆ ಅದ್ರ ಕಟ್ಗೇರಿ ಊರಾಗ ಶ್ರಾವಣ ಮಾಸ ಚಾಲು ಆತು. ಯಾವಾಗ ಚಾಲು ಆಕೈತಿ 5 ಗಂಟೆಗೆ ಹೇಳ್ಬೇಕಂದ್ರೆ ಯಾರೇ ಕನಸು ಕಂಡಿದ್ರೆ ಕಟ್ಗೇರಿ ನೋಡಿ. ಫಸ್ಟೇ ದಿವಸ ಇವತ್ತು ಎಷ್ಟು ಮಂದಿ ತಯಾರಾಗಿರಿ. ಒಂದು ತಿಂಗಳ ತನಕ ಏನು ಗ್ರೌಂಡ್ ಹೆಂಗೆ ಸಾಲಿನ ಗ್ರೌಂಡ್ ಹೆಸಂಗಿಲ್ಲ ಇಲ್ಲಿ ಅದಕ್ಕೆ ಹೇಳ್ತಾನು. ಯಾಕಂದ್ರೆ ನಾದ ಪ್ರಿಯ ಶಿವನೆಂಬುದು ನಾದ ಪ್ರಿಯ ಭಕ್ತಿ ಅದ ನಿಮ್ಮೂರಾಗ. ಒಂದು ಕಡೆ ಒಬ್ಬರು ಮಹಾತ್ಮರಿದ್ರು. ಅವರು ತಮ್ಮ ಜೀವನ ಪರಂಪರೆಯ ದಂಪತಿಗಳು ಭಕ್ತರು, ಶಿವನ ಭಕ್ತರು, ಬಸವಾದಿ ಪ್ರಮತರ ಭಕ್ತರು. ಆ ಭಕ್ತರು ದೇವರು ನಡ್ಕೋತಾ ಏನು ಮಾಡಿದ್ರು, ಒಂದು ಗಂಡ ಮಗನು ಜನಿಸಿತು. ಆ ಗಂಡ ಮಗನ ಜನಿಸಿತ್ತ ಅಂತ ಆ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಆ ಮಗು ಏನು ಮಾಡಿದೆ, ತಾಯಿ ತಂದೆ ಕೇಳ್ತಿತ್ತು, ಇದು ಏನು ಅಂತ ಕೇಳ್ತ. ಇದು ಶಿವ, ಇದು ಪರಮಾತ್ಮ, ಇದು ಬಸವಣ್ಣತೆ ಅದ. ಬರ್ಬರ್ತಾ ಏನು ಮಗುಗೆ ಏನು ಆಗ್ತದ. ಅವರ ತಂದೆ ತಾಯಿಗಳು ಹೆಂಗೆ ನಡ್ಕೋತ ಹೋಗಿದ್ರಲ್ಲ ಅದ ಹುಡುಗ ಮಾರ್ಗವನ್ನು ಕುಳಿತು ಆಚಾರ ವಿಚಾರನ ಹೋಗ್ತಾ ಒಂದು ಬರ್ಬರ್ತ ಒಂದು ಮಠಕ್ಕೆ ಹೋದ್ರು. ಅವರು ಮಠಕ್ಕೆ ಹೋಗ್ತಾರಲ್ಲ ಗುರುಗಳಿದ್ರು. ಆ ಗುರುಗಳು ಕೇಳಿದ್ರೆ ಆ ಮಗು ನಮಸ್ಕಾರ ಮಾಡುತ್ತೆ, ಸಾಷ್ಟಾಂಗ ಹಾಕಿದ್ರು. ಗುರುಗಳು ಕೇಳಿದ್ರು, ಈ ಮಗ ನಿಮ್ಮ ನಮ್ದರಪ್ಪ ಅಂದರು. ಅದು ಬರ್ಬರ್ತ ಏನು ಮಾಡ್ತೀವಿ, ದಿವಸ ಮಠಕ್ಕೆ ಹೋಗೋರು ನಮಸ್ಕಾರ ಮಾಡೋರು, ನಮಸ್ಕಾರ ಮಾಡೋರು. ಒಂದು ದಿವಸ ಅವರು ಆ ಮಗು ಕೇಳ್ತೆ, ಅಪ್ಪ ಇವ್ರು ಯಾರು? ಇವ್ರು ಗುರುಗಳು ಅದ ಅಂತ. ಮುಂದಿನ ಹಂಗೆ ಬರ್ಬರ್ತ ಏನು ಮಾಡಿದೆ, ಆ ಗುರುಗಳಿಗೆ ವಯಸ್ಸಾಯ್ತು. ಗುರುಗಳಿಗೆ ವಯಸ್ಸಾಗ್ತಾ ಬರ್ತಾ ಅವ್ರ ತಾಯಿ ತಂದಿನ ಕೇಳಿದ್ರಿ, ಈ ಮಠಕ್ಕೆ ಮಗನ ಕೊಡ್ತೀರನೋ ಅಂತ ಕೇಳಿದ್ರ. ಆ ಹುಡುಗ ತಾಯಿ ತಂದೆ ಕೇಳೋಕ್ಕಿಂತ ಮೊದಲ ಹುಡುಗ ನೋಡ್ರಿ ನಾನು ಬರ್ತೀನಿ ಈ ಮಠಕ್ಕೆ ಅಂದದ. ಅವರು ತಾಯಿ ತಂದೆಗೆ ಹೇಳಂದ್ರು, ಗಪ್ಪದರು. ತಮ್ಮ ನಾವು ಹೋಗಲ್ಲ ನೀನೇ ಹೆಂಗಂದ್ರೆ, ಇಲ್ಲ ಈ ಮಠಕ್ಕೆ ನಾನು ಶಿಷ್ಯನಕ್ಕನು, ಸ್ವಾಮಿಗಳ ಶಿಷ್ಯನಕ್ಕನು ಅಂತೇಳಿ ಆಯ್ತು ಬಂದರು. ಬರ್ತಾ ಏನು ಮಾಡಿದ್ರು, ಒಂದು ದಿವಸ ತಾಯಿ ತಂದೆ ಮಠಕ್ಕೆ ಬರೋದ್ರಾಗ ಮೊದಲ ದಿವಸ ಅವ್ರ ತಾಯಿ ತಂದೆ ಜೋಡಿ ಬರ್ತಾ ಅವ್ರು ಬರೋದ್ರಾಗ ಮಠಕ್ಕೆ ಬಂದು ನಿಂತಿದ್ದ ಮಗವ. ಅಪ್ಪಗಳ ನಮ್ಮ ತಾಯಿ ತಂದೆ ಬರೋದ್ರಾಗ ನಾನು ಸನ್ಯಾಸಿ ದೀಕ್ಷೆ ಹಾಕ್ಕೊಂಡ್ರು. ಸನ್ಯಾಸಿ ದೀಕ್ಷೆ ಹಾಕ್ಕೊಂಡ್ರು ಅವರು. ಯಾರು ಗೊತ್ತು ಸನ್ಯಾಸಿ ದೀಕ್ಷೆ ಹಾಕ್ಕೊಂಡ್ರೆ ಯಾರು? ತುಮಕೂರು ಸಿದ್ಧಗಂಗಾ ಮಹಾಸ್ವಾಮಿಗಳು, ಸಿದ್ಧಗಂಗಾ ಶಿವ ಮಹಾಸ್ವಾಮಿಗಳವರು. ನಾನು ತಾಯಿ ತಂದೆ ಬರೋದ್ರಾಗ ಸನ್ಯಾಸಿ ದೀಕ್ಷೆ ಕೊಡಂದ್ರು. ಅಂಥ ಪೂಜ್ಯರು ಇಡೀ ಬರೋದ್ರಾಗ ಅವ್ರಂದ್ರು ಸಾಷ್ಟಾಂಗ ಹಾಕಿದ್ರು. ಆ ತಾಯಿ ತಂದೆ ಏನಂದ್ರು, ಇಲ್ಲ ನೀನು ದೇಶಕ್ಕಾಗಿ ನನ್ನ ಮಕ್ಕಳ ಆಸ್ತಿಯನ್ನು ಇದು ನೋಡ್ಕೊಳ್ಳೋ ಯಾರಂದು, ನಿಮ್ಮ ಆಸ್ತಿ ಬೇಡ, ನನಗೆ ಅದು ಬೇಡ, ನಾನು ಒಂದು ಈ ಶಿವಭಿಕ್ಷೆಯನ್ನು ಬೇಡ, ಎಲ್ಲ ಬೇಡ ಅಂದ್ರೆ ಗುರುಗಳು ಆಶೀರ್ವಾದ ಮಾಡಿದರು. ಒಂದು ಜೋಳಿಗೆ ಕೊಟ್ಟರು. ತಮ್ಮ ಜೋಳಿಗೆ ಕೊಟ್ಟು ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಆಯ್ತು ಅಂದ್ರೆ. ಹೋಗ್ತಾ ಮಂದಿ ಮನೆ ಭಿಕ್ಷೆ ಬಿಡ್ಕಾದ್ರು. ಒಬ್ಬರ ಮನೆಗೆ ಹೋದ ಭಿಕ್ಷಾಂದೆಯಿಂದ. ಒಬ್ಬ ಏನಂದು ಗೊತ್ತಾನೆ, ನಿನಗೇನಾಗೈತು ಸ್ವಾಮಿ, ಹೊತ್ತೊಂಡವ್ರ ಉದ್ಯೋಗ ಐತಿಲ್ಲ ನಾವು ಹೋಗಿ ದುಡ್ಕೊಂಡು ತಿನ್ನೋದ್ರ. ಆದರೂ ಕೂಡ ಅವ್ನು ಎಷ್ಟು ಬೇದರು ಅಲ್ಲಿ ನಿಂತರ. ಅವ ಬಂದು ಏನು ಮಾಡಿದ ಭಕ್ತ, ಹರಕ್ಕೆ ನೋಟ್ ಐತಾನೆ ನೋಡೋಣ ಸ್ವಾಮಿ ಎಷ್ಟು ಹೇಳ್ತಿ, ಈ ಹರಕ್ಕೆ ನೋಟ್ ಹೊಸ ನೋಟ್ಕೊಂಡಂದ. ಆದ್ರೆ ಜೋಳಿಗೆ ಆಗ್ತಂದ್ರೆ ಮರುಸ ಆ ಕಾಣಿಕೆ ಮಟ್ಟಕ್ಕೆ ಅವ್ನು ಬಿಡಲಿಲ್ಲ. ಮಟ್ಟಕ್ಕೆ ಬಂದ, ಹೊಸ ನೋಟ್ ಕೊಡ್ರಿ ಅಂದ.
ಹೊಸ ನೋಟ್ ತಯಾರು ಮಾಡಿ ಗುರುವಿನ ಆಸನ ಹೊಸ ನೋಟ್ ತಯಾರು ಮಾಡಿದ್ರು. ಅಪ್ಪ ಗುರುವೇ, ಈ ಹೊಸ ನೋಟು ಬೇಡ, ಹಳಿ ನೋಟು ಬೇಡ, ನಾನು ಇಡೀ ಆಸ್ತಿಯಲ್ಲಿ ನಿನ್ನ ಮಟ್ಟಕ್ಕೆ ಹಚ್ತೀನಿ. ಮಠದಾಗ ಸೇವೆ ಮಾಡಿದಂಥ ಪರಮ ಪೂಜ್ಯ 12 ವರ್ಷದ ತನ್ನ ವಯಸ್ಸಿತ ಈಗಿನವರೆಗೆ ಪೂಜ್ಯರ ಎಂದ ದೀಪಾಚಾರ ತುಮಕೂರು ಸಿದ್ಧಗಂಗಾ ಮಹಾಸ್ವಾಮಿ ಅಂದಿನ ಹಿಡಿದು ದಾಸೋಹ ಚಾಲೂ ಐತಿ. ಅದೇ ರೀತಿಯಾಗಿ ಕಟಗೇರೂರಾಗ ನಿತ್ಯ ದಾಸೋಹ ನಡೆಯುತ್ತೇಳಿ ನಿಮ್ಮೆಲ್ಲರ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ಗುರುದೇವರನ್ನು ಎನ್ನರುಣ್ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಸುಕ್ಷೇತ್ರ ಕಟಗೇರಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಇದೀಗ ತಾನೇ ಸಸಿಗೆ ನೀರೆರೆಯುವುದರ ಮುಖಾಂತರ ಉದ್ಘಾಟನೆಗೊಂಡಿರತಕ್ಕಂಥ ಈ ಶುಭ ಮುಂಜಾನೆಯ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪರಮ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ನದಿ ಇಂಗಳಗಾಂವದ ಪರಮ ಪೂಜ್ಯರ ಪವಿತ್ರ ಅಡಿದಾವರೆಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರ ಮನಮುಟ್ಟುವಂತೆ ಹೃದಯಕ್ಕೆ ತಟ್ಟುವಂತೆ ಗುರುವಿನ ಮಹತ್ವವನ್ನು ಕುರಿತಾಗಿರುವಂತಹ ಗುರುದೇವ ಗೀತೆಯನ್ನು ಹಾಡುವುದರ ಮುಖಾಂತರ ತಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿರತಕ್ಕಂಥ ಶೆಟ್ರ ಮಠದ ಪರಮ ಪೂಜ್ಯರ ಪವಿತ್ರ ಅಡಿದಾವರೆಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಉದ್ಧಾರಕ್ಕಾಗಿ, ತಮ್ಮೆಲ್ಲರ ಏಳಿಗೆಗಾಗಿ ಮಾರ್ಗದರ್ಶನ ಮಾಡುವುದರ ಜೊತೆಗೆ ಜ್ಞಾನವನ್ನು ತಮ್ಮೆಲ್ಲರ ಅಂತರಂಗದಲ್ಲಿ ಬೆಳಗುವುದರ ಜೊತೆಗೆ ತಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಬಯಸುತ್ತಿರುವಂತಹ ಯಂಕಂಚಿ ಪರಮ ಪೂಜ್ಯರ ಪವಿತ್ರ ಶ್ರೀಚರಣಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತಾವೆಲ್ಲರೂ ಇಂದು ಬೆಳಗಿನ ಜಾವ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಇಂದ ಶ್ರಾವಣ ಮಾಸ ಪ್ರಾರಂಭ. 12 ಮಾಸಗಳು ಬರ್ತಾವೆ ಒಂದು ವರ್ಷದೊಳಗೆ. ಆ 12 ಮಾಸಗಳಲ್ಲಿ ಶ್ರೇಷ್ಠವಾಗಿರುವಂಥ ಮಾಸ ಯಾವುದು ಅಂತ ಕೇಳಿದರೆ ಶ್ರಾವಣ ಮಾಸ. ಯಾಕೆ ಶ್ರಾವಣ ಮಾಸ ಶ್ರೇಷ್ಠ ಅಂತ ಕೇಳಿದರೆ, ಈ ಮಾಸದೊಳಗೆ ಬರತಕ್ಕಂಥ ಹಬ್ಬಗಳಾಗಲಿ ವಿಶೇಷ ದಿನಗಳಾಗಲಿ ಮತ್ತೆ ಯಾವ ಮಾಸದೊಳಗೂ ಬರೋದಿಲ್ಲ. ಯಾಕೆ ವಿಶೇಷ ಮಾಸ ಅಂತ ಕೇಳಿದ್ರೆ ನೋಡ್ರಿ, ಶ್ರಾವಣ ಮಾಸದೊಳಗೆ 4 ಶ್ರಾವಣ ಸೋಮವಾರ ಅಂತ ಬರ್ತಾವೆ. ಆ ಬಳಿಕ ಮಂಗಲಗೌರಿ ಪೂಜಾ, ಆ ಬಳಿಕ ಮಹಾಲಕ್ಷ್ಮಿ ಪೂಜಾ. ಅಷ್ಟೇ ಅಲ್ಲ, ಅಣ್ಣ ತಂಗಿಯ ಅವಿನಾಭಾವ ಸಂಬಂಧವಾಗಿರತಕ್ಕಂಥ ರಾಖಿ ಹಬ್ಬನೂ ಇದೇ ಶ್ರಾವಣದೊಳಗನ ಬರ್ತದೆ. ಅಷ್ಟೇ ಅಲ್ಲದೆ ಇದು ಈ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ. ಈಗೇನು ಮಲ್ಲಿಕಾರ್ಜುನನ ಮೂರ್ತಿ ಪ್ರತಿಷ್ಠಾಪನೆಗೊಂಡದಲ್ಲ ಹೋದ ವರ್ಷ, ಇದು ಮಲ್ಲಿಕಾರ್ಜುನನಿಗೆ ಶಿವನಿಗೆ ಅತ್ಯಂತ ಪ್ರೇಮ ಈ ಮಾಸ. ಈ ಮಾಸದೊಳಗೆ ಅದರಲ್ಲೂ ವಿಶೇಷವಾಗಿ ಭಾರತ ದೇಶದೊಳಗೆ ಈ ಮಾಸದೊಳಗೆ ಏನು ಮಾಡ್ತಾರಂತ ಕೇಳಿದ್ರೆ, ತಮ್ಮ ಪರಮ ಪ್ರೇಮ ರೂಪವಾಗಿರತಕ್ಕಂಥ ಭಕ್ತಿಯನ್ನು ಭಗವಂತನ ಎದುರಿಗೆ ವ್ಯಕ್ತ ಮಾಡುವಂಥ ಅದ್ಭುತವಾದ ಮಾಸ ಇದು. ಇನ್ನೂ ವಿಶೇಷ ಏನಂದ್ರೆ,
ಶ್ರವಣ ಅಂದ್ರೆ ಕೇಳುವುದು. ಈಗ ಇನ್ನು 11 ಮಾಸ ಏನದವಲ್ಲ, ಒಂದೊಂದು ಮಾಸಕ್ಕೆ ಒಂದೊಂದು ಥರದ ಪದಾರ್ಥವನ್ನು ಮಾಡಿಕೊಂಡು ದೇವನಿಗೆ ನೈವೇದ್ಯ ರೂಪದೊಳಗೆ ಸಮರ್ಪಣೆ ಮಾಡಿ ತಾವು ಏನು ಸ್ವೀಕಾರ ಮಾಡ್ತಾರಲ್ಲ, ಅದು ಒಂದು ಥರದ ಮಾಸ. ಆದ್ರೆ ಈ ಶ್ರಾವಣ ಮಾಸದ ವಿಶೇಷ ಏನಂತ ಕೇಳಿದ್ರೆ, ಇದು ಕೇಳೋದ ಒಂದು ಹಬ್ಬ. ಇದು ಏನು ಒಳ್ಳೆಯದು ಕೇಳ್ತೀವಲ್ಲ, ಕೇಳೋದ ಒಂದು ಹಬ್ಬ ಇದ್ದಂಗಿದು ಶ್ರಾವಣ ಮಾಸ. ಹೀಗಾಗಿ ಇದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ತಿಂಗಳು. ಅದಕ್ಕೆ ನಾವು ಈ ತಿಂಗಳದೊಳಗೆ ಏನು ಮಾಡ್ಬೇಕಂತ ಕೇಳಿದ್ರೆ, ಒಳ್ಳೆಯದನ್ನು ಕೇಳಬೇಕು. ಆಧ್ಯಾತ್ಮಿಕ ಪ್ರವಚನ. ಆಧ್ಯಾತ್ಮ ಅಂದ್ರೆ ಅಧಿಕ ಆತ್ಮ ಬರೋಬ್ಬರಿ ಆಧ್ಯಾತ್ಮ. ಅಂದ್ರೆ ಮೂಲ. ಈಗೇನು ನಾವು ಜಗತ್ತಿಗೆ ಬಂದೀವಲ್ಲ, ನಾವು ಈ ಜಗತ್ತಿಗೆ ಬರಲಾರ್ದಕ್ಕಿಂತ ಮೊದಲ ಎಲ್ಲಿದ್ದೀವಿ, ಇಲ್ಲಿ ಯಾಕೆ ಬಂದೀವಿ, ಮುಂದೆ ಎಲ್ಲಿಗೆ ಹೋಗೋದದ, ಈ ಮೂಲವನ್ನು, ಈ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ಆಧ್ಯಾತ್ಮ ಅಂತ ಕರೀತಾರೆ. ಅದು ನಮಗೆ ಅರಿವಿಗೆ ಬರಬೇಕಾಗಿತ್ತು ಅಂದ್ರೆ, ಅನುಭವಕ್ಕೆ ಬರಬೇಕಾಗಿತ್ತಂದ್ರೆ ಏನು ಮಾಡೋದು? ಪ್ರವಚನವನ್ನು ಆಲಿಸೋ. ಹಾಗಾದ್ರೆ ಪ್ರವಚನ ಅಂದ್ರೇನು? ಅಂದ್ರೆ ಒಳ್ಳೆಯ, ವಚನ ಅಂದ್ರೆ ಮಾತು. ನಮ್ಮ ಮೂಲವನ್ನು ನಾವು ತಿಳ್ಕೊಳ್ಬೇಕಾಗಿತ್ತಂದ್ರೆ ಒಂದಿಷ್ಟು ಒಳ್ಳೆಯ ಮಾತುಗಳದಾವು. ಅವು ನಮ್ಮ ಮೂಲವನ್ನು ತಿಳಿಸಿಕೊಡುತ್ತವೆ. ಅದಕ್ಕೆ ಚಂದ ಬಸವಣ್ಣವ್ರು ಅಂತಾರೆ, ದೇವಲೋಕಕ್ಕೆ ಬಟ್ಟೆ ಕಾಣೀರು. ಎಷ್ಟು ಚಲೋ ಮಾತು ಹೇಳ್ತಾರೆ. 2 ಚಲೋ ಮಾತುಗಳು. ಮಹಾತ್ಮರ ಮೃದು ಮಧುರ ನುಡಿಗಳು ನಮ್ಮನ್ನು, ಜೀವನನ್ನು ದೈವತ್ವಕ್ಕೆ ಏರಿಸುವಂಥ ಶಕ್ತಿ ಸಾಮರ್ಥ್ಯ ಮಾತಿನೊಳಗದ ಅಂತ. ಅದಕ್ಕೆ ಅಂಥ ಮಾತುಗಳನ್ನು ನೀನು 12 ತಿಂಗಳು ಕೇಳಬೇಕಂತೇನಿಲ್ಲ. ಶ್ರಾವಣ ಮಾಸದೊಳಗೆ 1 ತಿಂಗಳು ಕೇಳಿದರೆ ಸಾಕು, ನಾವೆಲ್ಲರೂ ದೇವನ ಎತ್ತರಕ್ಕೆ ಏರುತ್ತೀವಿ ಅನ್ನುವಂಥ ಒಂದು ವೈಶಿಷ್ಟ್ಯಪೂರ್ಣವಾದ ತಿಂಗಳ ಇದು ಶ್ರಾವಣ ಮಾಸ. 2 ಚಲೋ ಮಾತು ಕೇಳೋದು. ಹೇಳಿಲ್ಲ, ಹಸ್ತಸ್ಯ ಭೂಷಣಂ ದಾನಂ. ಕೈಗೆ ಭೂಷಣ ಯಾವುದು ಅಂತ ಕೇಳಿದರೆ ದಾನ, ಧರ್ಮ, ಪರೋಪಕಾರ ಮಾಡೋದು. ಈಗ ಕೈಗಳ ವೈಭವ ಹೆಚ್ಚಾಗೋದು ಬಂಗಾರದ ಬಳೆ ಹಾಕೋದ್ರಿಂದ ಅಲ್ಲ, ವಾಚ್ ಕಟ್ಟೋದ್ರಿಂದ ಅಲ್ಲ, ಮತ್ತು ಉಂಗುರ ಹಾಕೋದ್ರಿಂದ ಅಲ್ಲ. ನಮ್ಮ ಕೈಗಳು ಶೃಂಗಾರ ಆಗೋದು ಹೇಗೆ ಅಂತ ಕೇಳಿದರೆ, ಯಾರೇ ಹಸಿದು ಬಂದು ನನಗೆ ಹಸಿವಾಗ್ಯದ, ಒಂದು ತುತ್ತು ಅನ್ನ ನೀಡ್ರಿ ಅಂತ ಬೇಡಿದಾಗ ಇದ್ದದ್ದನ್ನು ತಂದು ನೀಡಿದ್ವಿ ಅಂದ್ರೆ ಆವಾಗ ನಮ್ಮ ಕೈ ಬೆಲೆ ಹೆಚ್ಚಾಗುತ್ತದೆ, ಹೊರತು ಬಂಗಾರದ ಬಳಿ ಹಾಕೋದ್ರಿಂದ ಅಲ್ಲ. ಹಸ್ತಸ್ಯ ಭೂಷಣಂ ದಾನಂ. ಮುಂದೊಂದು ಚಲೋ ಮಾತು ಹೇಳ್ತಾರೆ, ಕಂಠಸ್ಯ ಭೂಷಣಂ ಸತ್ಯಂ. ನಮ್ಮ ಕೊರಳಿಗೆ ಶೃಂಗಾರ ಯಾವುದು ಅಂದ್ರೆ ಬಂಗಾರದ ಚೈನ್ ಸರ ಅಲ್ಲ. ಇವ ಏನು 3 ಗಂಟು ಹಾಕ್ಯಾನಲ್ಲ, ಅದು ಶೋಭೆ ತರೋದಿಲ್ಲ. ಯಾಕೆ? ಗಂಟು ಹಾಕಿದವನ ಕುಡಿಯೋಕೆ ರೊಕ್ಕ ಕಡಿಮೆ ಬಿದ್ರೆ ಮತ್ತೆ ತೊಗೊಂಡೋಗಿ ಒತ್ತಿ ಇಟ್ಟು ಕುಡ್ದವ್ರು ಅದರ ಜಗತ್ತಿನಾಗ. ಮತ್ತು ಕೊರಳಿಗೆ ಯಾವುದು ಭೂಷಣ ಅಂದ್ರೆ ಕಂಠಸ್ಯ ಭೂಷಣಂ ಸತ್ಯಂ. ಎಷ್ಟು ಚಲೋ ಮಾತಾಡ್ತಾರೆ. ನಮ್ಮ ಕೊರಳಿಗೆ ಭೂಷಣ ಯಾವುದಂದ್ರೆ ಈ ಕಂಠದಿಂದ ಬರ್ತದಲ್ಲ ಸತ್ಯದ ನುಡಿ, ಮಹಾತ್ಮರ ನುಡಿ. ಅದು ನಮ್ಮ ಕೊರಳಿಗೆ ಶೃಂಗಾರ ಭೂಷಣ. ಹೇಗೋ 2 ಹೇಳ್ಯಾರಲ್ಲ, ಯಾವ್ಯಾವು? ಕೈಗೆ ಭೂಷಣ ಬರಬೇಕಾಗಿತ್ತಂದ್ರೆ ದಾನ ಧರ್ಮ ಮಾಡೋದು. ಕೊರಳಿಗೆ ಭೂಷಣ ಯಾವುದಂದ್ರೆ ಸತ್ಯದ ನುಡಿಗಳನ್ನು ಆಡೋದು. ಹೇಗೋ ಹಾಗೆ ಶ್ರೋತಸ್ಯ ಭೂಷಣಂ ಶಾಸ್ತ್ರಂ. ಎಷ್ಟು ಚಲೋ ಹೇಳ್ಯಾರ. ಕಿವಿಗೆ ಭೂಷಣ ಯಾವುದು ಅಂತ ಕೇಳಿದರೆ, ಈಗೇನು ಕೂತಾರಲ್ಲ ಮಹಾತ್ಮರು, ಇವರ ನುಡಿಗಳನ್ನು ಕೇಳುವುದೇ ನಮ್ಮ ಕಿವಿಗಳಿಗೆ ಭೂಷಣ. ಮತ್ತು ಇಂಥ ಮಹಾತ್ಮರ ಮಾತುಗಳನ್ನು ಕೇಳೋದು ಬಿಟ್ಟು ಬರೀ ನಾವು ಚಾಡಿ ಮಾತು ಕೇಳೋದಾಗಲಿ, ಬೈಗುಳಗಳನ್ನು ಕೇಳೋದಾಗಲಿ ಮಾಡಿದ್ರೆ ಕಿವಿ ಪವಿತ್ರ ಆಗ್ತವೆ.
ಕಿವಿ ಶ್ರೇಷ್ಠ ಆಗ್ತವೇನು? ಆಗೋದಿಲ್ಲ. ಭಾಳ ಜನ ಕಿವಿನ ಎದಕ್ಕೆ ಉಪಯೋಗ ಮಾಡ್ಯಾರಂತ ಕೇಳಿದ್ರೆ ಒಳ್ಳೆಯದಕ್ಕೆ ಕೇಳೋದಕ್ಕೆ ಉಪಯೋಗ ಮಾಡಿಲ್ಲ. ನಮ್ಮ ಬಗ್ಗೆ ಯಾರ್ಯಾರು ಏನೇನು ಅಂತಾರೋ ಏನೋ, ಯಾರ್ಯಾರು ಆಡ್ಕೋತಾರೋ ಏನಂತ ಇದಕ್ಕೆ ಕಿವಿ ಬಳಸಕತ್ತೀವಿ ಹೊರತು ಒಂದಿಷ್ಟು ಹೋಗಿ ಶ್ರಾವಣ ಮಾಸದೊಳಗೆ ಮಲ್ಲಿಕಾರ್ಜುನ ದೇವರ ಪ್ರಾಂಗಣದೊಳಗೆ ಕೂತು ಮಹಾತ್ಮರ ನುಡಿಗಳನ್ನು ಕೇಳುವುದಕ್ಕಾಗಿ ಬಳಸ್ಬೇಕನ್ನುವಂಥ ಜ್ಞಾನ ಇತ್ತು ಅಂದ್ರೆ ಈ ಶ್ರಾವಣ ಮಾಸ ಏನಾಗ್ತದೆ? ಸಾರ್ಥಕ ಆಗ್ತದೆ. ಅದ್ಯಾಕಾದಿತ್ತು? ಅಲ್ಲೇನು ಕೇಳೋದದ? ಇಲ್ಲೇ ನನ್ನ ಬಗ್ಗೆನ ರಗಡ ಮಂದಿ ಮಾತಾಡ್ಕೋತಾರೆ. ಹಿಂದಿನ ಮನೆಯವರು, ಮುಂದಿನ ಮನೆಯವರು, ಎಡಕಿನ ಮನೆಯವರು, ಬಲಕಿನ ಮನೆಯವರು. ಇವ್ರದ್ದು ಕೇಳೋಕೆ ಟೈಮ್ ಸಾಲ್ವಲ್ದು, ಇನ್ಯಾವಾಗ ಗುರುಗಳದ್ದು ಕೇಳೋದಂತ ತಿಳ್ಕೊಂಡು ಒಬ್ಬ ಹೆಣ್ಮಗಳು ಹಿಂಗೆ ಮಾಡಿ ಸಂಜೆ ವೇಳ್ಯಾಕ ಶ್ರಾವಣ ಮಾಸದೊಳಗೆ ಪ್ರವಚನ ನಡೆದಿತ್ತು ಊರಾಗ. ಏನು ಪ್ರವಚನ, ಇಡೀ ಊರು ಮಂದಿಯೆಲ್ಲ ಪ್ರವಚನ ಕೇಳಕ್ಕೆ ಬಂದಾರ. ಈ ಹೆಣ್ಮಗಳು ಕೇಳಕ್ಕೆ ಬರ್ಬೇಕಿಲ್ಲ. ಈ ಹೆಣ್ಮಗಳ ಬಗ್ಗೆ ಆಡ್ಕೋತಿದ್ರು ಎಡಕಿನ ಮನೆಯವರು, ಬಲಕಿನ ಮನೆಯವರು. ಹಳೆ ಕಾಲದು ತಟ್ಟಿ ಮನೆಗಳಿದ್ದವು. ನನ್ನ ಬಗ್ಗೆ ಏನು ಆಡ್ಕೋತಾರಂತ ತಿಳ್ಕೊಂಡು ಸಂಜೆ ವೇಳ್ಯಾಕ ಕಿವಿ ಒಯ್ದು ಗಾಡಿಗೆ ಹಚ್ಚಿದ್ಲು, ತಟ್ಟಿ ಗಾಡಿಗೆ. ಮೊದಲ ಹಳೆ ಕಾಲದೊಳಗೆ ಕರೆಂಟ್ ಇರಲಿಲ್ಲ. ಈಗ ನಂಗೆ ವಿದ್ಯುತ್ ದೀಪಗಳು ಇರಲಿಲ್ಲ. ಚಿಮಣಿ ದೀಪ ಇತ್ತು, ಮಂದ ಬೆಳಕಿತ್ತು. ಏನು ಕಿವಿ ಒಯ್ದು ಗಾಡಿಗೆ ಹಚ್ಚಿ ನನ್ನ ಬಗ್ಗೆ ಆಡ್ಕೋತಾರ, ಏನು ಮಾತಾಡ್ತಾರಂತ ಕಿವಿ ಒಯ್ದು ಗಾಡಿಗೆ ಹಚ್ಚಿ ಕೇಳ್ತಿದ್ಲಲ್ಲ. ಆ ಗಾಡಿ ಮೇಲೆ ಒಂದು ಚೇಳು ಹರಿದಾಡ್ಕೋತ ಒಂದು ಚೇಳು ಹೊಡಿತು ಕಿವಿಗೆ. ಅಂದೇನು ಗಾಡಿ ಬಿಟ್ಟಾಳಲ್ಲ, ಇನ್ನೂ ತನ ಗಾಡಿ ಸಮೀಪಕ್ಕೆ ಹೋಗಿಲ್ಲ ಹೆಣ್ಮಗಳು. ಹೇಳೋ ಉದ್ದೇಶ ಕಿವಿ ಇರೋದು ಗಾಡಿಗೆ ಹಚ್ಚಕ್ಕಲ್ಲ, ಕಿವಿ ಇರೋದು ಇಂಥ ಮಹಾತ್ಮರ ನುಡಿಗಳನ್ನು ಕೇಳುವುದಕ್ಕಾಗಿ. ಅದಕ್ಕೆ ಅವ್ರು ಹೇಳ್ಯಾರ, ಶ್ರೋತಸ್ಯ ಭೂಷಣಂ ಶಾಸ್ತ್ರಂ. ಶಾಸ್ತ್ರ ಅಂದ್ರೇನು? ಸತ್ಯದ ನುಡಿಗಳು. ಇಂಥ ನುಡಿಗಳನ್ನು ಕೇಳಿದ್ದೇವೆ ಅಂದ್ರೆ ಕಿವಿ ಪವಿತ್ರ ಆಗ್ತವಂತ. ಅಂಥ ನುಡಿಗಳನ್ನು ಕೇಳುವಂಥ ಸೌಭಾಗ್ಯ ಅವಕಾಶವನ್ನು ಈ ಊರಿನ ಎಲ್ಲ ಹಿರಿಯರು, ಶ್ರಾವಣೋತ್ಸವ ಸಮಿತಿಯವರು ಇಂಥ ಪರಮ ಪೂಜ್ಯರ ಮಾರ್ಗದರ್ಶನದೊಳಗೆ 5ನೇ ವರ್ಷದೊಳಗೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಈ ವರ್ಷ 5ನೇ ವರ್ಷ ಪ್ರವಚನ ನಡೆಯಿತು. ಈಗಾಗಲೇ ಪರಿಚಯ ಮಾಡಿದ್ದಾರೆ. ಇದು ಯಾರಿಂದ ಪ್ರಾರಂಭಗೊಂಡದಂತ ಕೇಳಿದರೆ ನದಿ ಇಂಗಳಗಾಂವದ ಪರಮ ಪೂಜ್ಯರ ಒಂದು ಅಮೃತ ನುಡಿಗಳಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗ್ಯದ. ಅವರು ಮೊದಲನೇ ವರ್ಷ ಬಂದು ಶಿವಯೋಗಿಗಳ ಪುರಾಣ ಪ್ರವಚನವನ್ನು ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಈ ಭಾಗದೊಳಗೆ ಶಿವಯೋಗಿಗಳಂದ್ರೆ ಭಾಳ ದೊಡ್ಡವರು. 12ನೇ ಶತಮಾನದೊಳಗೆ ಶಿವಯೋಗಿಗಳಂದ್ರೆ ಯಾರು ನೆನಪಿಗೆ ಬರ್ತಿದ್ರಂದ್ರೆ ಸಿದ್ದರಾಮೇಶ್ವರರ ನೆನಪಿಗೆ ಬರ್ತಿದ್ರು. ಶಿವಯೋಗ ಅಂದ್ರನ ಸಿದ್ದರಾಮೇಶ್ವರರು, ಸಿದ್ದರಾಮೇಶ್ವರರಂದ್ರನ ಶಿವಯೋಗಿಗಳು. ಹಾಗೆ 21ನೇ ಶತಮಾನ 20ನೇ ಶತಮಾನದೊಳಗೆ ಶಿವಯೋಗಿಗಳು ಅಂದ್ರೆ ಯಾರು ನೆನಪಿಗೆ ಬರ್ತಾರಂದ್ರೆ ಅತಣಿ ಶಿವಯೋಗಿಗಳು ನೆನಪಿಗೆ ಬರ್ತಾರೆ ನಮಗೆ. ಅಂಥವರ ಒಂದು ಪುರಾಣ ಪ್ರವಚನವನ್ನು ಹೇಳುವುದರ ಮುಖಾಂತರ ಈ ಶ್ರಾವಣ ಮಾಸವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಅವರು ಈಗಾಗಲೇ ಸಣ್ಣದೊಂದು ಪಣತಿಯೊಳಗೆ ಒಂದಿಷ್ಟು ಭಕ್ತಿಯ ತೈಲವನ್ನು ಎರೆದು ಆಚಾರದ ಬತ್ತಿಯನ್ನು ಹೊಸಿದು ಜ್ಞಾನದ ದೀಪವನ್ನು ಹೊತ್ತಿಸ್ಯಾರ. ಈಗ ನದಿ ಇಂಗಳಗಾಂವದ ಅಪ್ಪುಗಳು ಕರ್ಟಿಗೇರಿಯಲ್ಲಿ. ಈಗ ನಾವು ನೀವು ಏನು ಮಾಡೋದಂದ್ರೆ ನಾವೇನು ಹೊಸ ಬತ್ತಿ ಹಾಕೋದು ಬೇಡ, ಮತ್ತು ಮರಳಿ ಪಣತಿ ತೊಗೊಂಡು ಬಂದು ಹೊಸ ದೀಪ ಹೊತ್ತಿಸ್ಬೇಕಂತೇನಿಲ್ಲ. ಅವರು ಹೊತ್ತಿಸಿದ ಜ್ಞಾನದ ದೀಪಕ್ಕೆ ನಾವು ಪ್ರತಿ ವರ್ಷ ಭಕ್ತಿಯ ಎಣ್ಣೆ ಹಾಕೋತ ದೀಪ ಆರ್ಲಾರ್ದಂಗೆ ಹೋದೇವಿ ಅಂದ್ರೆ ನಮ್ಮ ಬದುಕು ಸಾರ್ಥಕತೆ ಆಗುತ್ತದೆ ಅಂತ ಪರಮ ಪೂಜ್ಯರು ಈ ವರ್ಷವೂ ಸಹಿತ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಬಳಿಕ ಶೆಟ್ಟರ ಅಪ್ಪುಗಳು ನೋಡ್ರಿ ಎಷ್ಟು ದಿವ್ಯ ಜ್ಞಾನಿಗಳು. ಎಲ್ಲ ಪುರಾಣ ಪ್ರವಚನ ಅಂದ್ರೆ ಮೊದಲು ಸಂಗೀತಗಾರರು ಇರ್ತಾರೆ. ಅವ್ರು ಹಾಡಿದ ಬಳಿಕ ಆಶೀರ್ವಚನ ಪ್ರವಚನ. ಅವರು ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸಂಗೀತಗಾರರು ಇಲ್ಲ, ಅದಕ್ಕೆ ನಾನು ಸಂಗೀತಗಾರ ಆಗಕ್ಕೆ ಬರ್ತೈತೆ ಅಂತ ಮತ್ತೆ ತೋರಿಸ್ಕೊಟ್ರವರು. ಬರೀ ಮಾತಾಡೋರು ಅಷ್ಟೇ ಅಲ್ಲ, ಆಶೀರ್ವಚನಕಾರರು ಅಷ್ಟೇ ಅಲ್ಲ, ನನ್ನೊಳಗೆ ಸಂಗೀತನೂ ಅದ ಅಂತ
ಗುರುವಿನ ಮಹಿಮೆಯನ್ನು ಎಲ್ಲರಿಗೂ ಸಂತೋಷ ಆಗುವಂಗೆ ಅವರು ಹಾಡಿ ತೋರಿಸಿದಾರೆ. ಅಂಥ ಪರಮ ಪೂಜ್ಯರಿಗೂ ಮತ್ತು ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ ಎಂಕಂಚ ಅಪ್ಪುಗಳು ನೋಡ್ರಿ, ಇವರು ತಾವೆಲ್ಲ ಯಾರಿಗೆ ನಡೆದಾಡುವ ದೇವ್ರಂತೀರಿ, ಯಾರಿಗೆ ವಿಶ್ವ ಸಂತರಂತೀರಿ, ಅವರು ಗುರುಗಳು ಯಾರು? ಮಲ್ಲಿಕಾರ್ಜುನ ಶಿವಯೋಗಿಗಳು. ಅವರಿಗೆ ವೇದಾಂತ ಕೇಸರಿ ಅಂತ ಕರೀತಿದ್ರು. ಅಂಥ ಪರಮ ಪೂಜ್ಯರ ಒಂದು ಕರುಣೆಯನ್ನು ಪಡೆದುಕೊಂಡವರು. ಅಷ್ಟೇ ಅಲ್ಲ, ಜ್ಞಾನಯೋಗಿ ಪರಮ ಪೂಜ್ಯ ಅಪ್ಪುಗಳ ಒಂದು ಸೇವೆಯನ್ನು ತನು ಮನ ಭಾವ ಮುಟ್ಟಿ ಮಾಡಿರ್ತಕ್ಕಂಥ ಮಹಾನುಭಾವರು. ಅವರು ಸ್ವಲ್ಪ ನಿಷ್ಠುರವಾದಿಗಳು ನೋಡ್ರಿ. ಅವ್ರಿಗೆ 6ಕ್ಕಂತ ಹೇಳಿ ಕರ್ಕೊಂಡು ಬಂದಿರಿ ಅಲ್ಲಿ ಬಸವೇಶ್ವರ ಸರ್ಕಲ್ಗೆ. ನಮಗೆ ಫೋನ್ ಹಚ್ಚಾಕತ್ಯಾರ, ನಾವು ತಯಾರಾಗಿ ಕುಂತಿದ್ವಿ. ಇಲ್ಲ ಇನ್ನೊಂದು 10 ನಿಮಿಷ, ಇನ್ನೊಂದು 5 ನಿಮಿಷ, ನಮಗೆ ಇವರು ಬಂದಿದ್ದು ಹೇಳಿಲ್ಲ. ಅಂದ್ರೆ ಅವ್ರದ್ದು ಯಾಕೆ ಹೇಳಕತ್ತೀವಿ ಅಂದ್ರೆ, ನೀವೇನು ಸಮಯ ಕೊಡ್ತೀರಿ ಆ ಸಮಯಕ್ಕೆ ಅವರಲ್ಲಿ ತಯಾರಿರ್ತಾರೆ. ಅಂದ್ರೆ ಅಪ್ಪುಗಳು ಏನು ಸಮಯ ಪಾಲನೆ ಮಾಡ್ತಿದ್ದಾರಲ್ಲ, ಅದೇ ಸಮಯವನ್ನು, ಅದೇ ಶಿಸ್ತನ್ನು, ಅದೇ ಸಂಯಮವನ್ನು ಎಂಕಂಚ ಅಪ್ಪುಗಳು ಪಾಲನೆ ಮಾಡಿಕೊಂಡು ಬರ್ತಿದ್ದಾರೆ. ಅಂಥ ಪರಮ ಪೂಜ್ಯರನ್ನು ಸಹಿತ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ಮಾಡುವಂಥವರಿದ್ದಾರೆ. ಅಂಥ ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತಾ ಇಂದಿನ 2 ನುಡಿಗಳನ್ನು ಗುರುದೇವರ ಪಾದಕ್ಕೆ ಸಮರ್ಪಣೆಗೊಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಹೇಳುವುದರ ಜೊತೆಗೆ ಒಂದು ಸೂಚನೆ ಏನಂದ್ರೆ, ನಾಳೆಗೆ ಸರಿಯಾಗಿ 6:30ಯಿಂದ 7:30 ಅಂತ ಹೇಳಿದ್ದಾರೆ ಅವ್ರೀಗ. ಹೋದ ವರ್ಷ ಎಷ್ಟು ಸಮಯ ಇತ್ತು ನೆನಪದಾನು? ಅಯ್ಯೋ ಶಿವನಾಟ, ಮುಂಜಾನೆ ಉಂಡಿದ್ದ ಸಂಜೆಗೆ ನೆನಪಿರಲಾರ್ದ ಮಂದಿ ನಾವು 365 ದಿವಸದ ಹಿಂದೆ. ಹೋದ ವರ್ಷನ 6:30 ಇತ್ತನ್ರಿ ಸರ? ಏನು 6:30ಯಿಂದ 7:30 ಹೋದ ವರ್ಷ ಹೇಗಿತ್ತಲ್ಲ ಅದೇ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅದಕ್ಕೆ ನಾವು 6:15ಕ್ಕೆ ಇಲ್ಲಿರುತ್ತೀವಿ. 15 ನಿಮಿಷ ಅಪ್ಪುಗಳದು ಅಂತಿಮ ಸತ್ಯ ನಮಃ ಶಿವಾಯ ಅಂತ ಒಂದು ಪ್ರಾರ್ಥನಾ ಅದ. ಶಿವನನ್ನು ವರ್ಣನೆ ಮಾಡುವಂಥ ಪ್ರಾರ್ಥನೆ ಅದು. ಅದಕ್ಕೆ ನಾವು ಪ್ರವಚನದ ಪೂರ್ವದೊಳಗನ ಒಂದು 15 ನಿಮಿಷ ಬಂದು ಶಾಂತ ಚಿತ್ತರಾಗಿ ಆ ಪ್ರಾರ್ಥನೆಯನ್ನು ಆಲಿಸಬೇಕು. ಅದನ್ನು ಕೇಳಿದರೆ ಸಾಕು, ಮನಸ್ಸು ತಣ್ಣಗಾಗುತ್ತದೆ, ಮನಸ್ಸು ಪ್ರಶಾಂತಗೊಳ್ಳುತ್ತದೆ. ಆವಾಗ ಮುಂದೆ ಪ್ರವಚನದೊಳಗೆ ಏನು ಹೇಳ್ತಾರೆ ಅದು ಕೇಳೋಕೆ ಸಾಧ್ಯತೆ ಐತಿ, ಅದು ಉಳಿತದ, ಅದು ಬೆಳೀತದೆ. ಅದಕ್ಕೆ ಬುನಾದಿ ಏನಂದ್ರೆ ಪ್ರಾರ್ಥನೆ. ಅದಕ್ಕೆ 6:15ಕ್ಕೆ ನೀವೆಲ್ಲರೂ ಇಲ್ಲಿ ಬರಬೇಕು. ಆ ಬಳಿಕ ಶಿಸ್ತಾಗಿ ಕೂಡಬೇಕು. ನಿಮಗೇನು ಹೇಳೋದು ಅವಶ್ಯ ಇಲ್ಲ. ಈ ವರ್ಷ ಲೈನ್ ಸೇರಿ ಕೂಡಿಸ್ಬೇಕು. ಮತ್ತು ಈ ಕಡೆನೂ ಜನ ಇಲ್ಲಿ ಹಾಸಿರ್ತಾರೆ, ಮುಂದೆ ಕೂಡಬೇಕು. ಯಾರೇ ಕಾಲು ನೋವಿದ್ರೆ ಅವರಿಗೆ ಕುರ್ಚಿದ ವ್ಯವಸ್ಥೆ ಮಾಡ್ಯಾರ, ಅಲ್ಲಿ ಕೂಡಬೇಕು. ಎಲ್ಲರೂ ಕೂಡಿ ಏನು ಮಾಡೋದು, ಭಕ್ತಿ ಶ್ರದ್ಧೆಯಿಂದ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದದ. ಅದಕ್ಕೆ ತಾವೆಲ್ಲರೂ ಯಶಸ್ವಿ ಮಾಡುವಂಥ ಭಕ್ತಿ ಶಕ್ತಿಯನ್ನು ಗುರುದೇವರು ತಮಗೆ ನೀಡಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಪ್ಪಗಳ ಚರಣಗಳನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಈ ಗ್ರಾಮ ದೇವತೆಯ ಚರಣಗಳನ್ನು ಮನದಲ್ಲಿ ಸ್ಮರಿಸಿ, ಇದು ಒಂದು ತಿಂಗಳ ಶ್ರಾವಣದ ಮಾಸದ ಪ್ರವಚನ. ಆ ಪ್ರವಚನವನ್ನು ಯಾರು ನಡೆಸ್ತಾರೋ ನಿಮಗೆಲ್ಲ ಈಗ ಪರಿಚಯನದ. ಅವರು ಶಾಂತಮೂರ್ತಿಗಳು. ಕೊನೆಘಟ್ಟಕ್ಕೆ ಪೂಜ್ಯ ಸಿದ್ದೇಶ್ವರಪ್ಪಗಳ ಸೇವೆಯನ್ನು ಮಾಡಿದವರು. ಅವರ ಮಾರ್ಗದರ್ಶನದಲ್ಲೇ ಅವರು ನಡೆದವರು. ಮತ್ತು ಅದೇ ರೀತಿಯಾಗಿ ಒಂದೊಂದು ಗ್ರಾಮಕ್ಕೆ ಹೋದರು ಅಂತಂದ್ರೆ ತಿಂಗಳ ಪ್ರವಚನ. ಅವರು ಯಾವುದೋ ಫಲಾಪೇಕ್ಷೆಯನ್ನು ಬಯಸಲಾರದೆ ಜ್ಞಾನ ಪ್ರಸಾರವನ್ನು ಮಾಡ್ತಾ ಹೊರಟಿದ್ದಾರೆ. ಅವರು ಈ ಕೈಕೊಂಡಿರ್ತಕ್ಕಂಥ ಕಾರ್ಯ
ನಮ್ಮ ಭಾರತ ದೇಶದಲ್ಲಿ ಉಚ್ಚ ಮಟ್ಟಕ್ಕೆ ಬೆಳೀಲಿ ಅಂತ ಹಾರೈಸಿ ಆ ಮಹಾತ್ಮರಿಗೆ ಶರಣುಗಳನ್ನು ಹೇಳಿ, ಈ ಕಟಗೇರಿ ಗ್ರಾಮ ಇದೊಂಥರ ಊರು, ಚಲೋ ಒಳ್ಳೆಯ ಊರು ರೀ. ಅಶೋಕ್ ನಗ್ತಾನೆ ನೋಡಿ. ಯಾಕಂತಂದ್ರೆ ನಿಮ್ಮ ಸಮಿತಿಗಳದಾವೆ ಚಲೋ. ಅದು ಶ್ರಾವಣೋತ್ಸವ ಸಮಿತಿ ಇದು. ಇನ್ನೊಂದು ಯಾವುದೈತ್ರಿ, ಮಲ್ಲಿಕಾರ್ಜುನ ಸೇವಾ ಸಮಿತಿ, ಅದು ರಾಮಲಿಂಗೇಶ್ವರ ಸೇವಾ ಸಮಿತಿ, ಕಟಗೇರಿ ಲಕ್ಷ್ಮೀದೇವಿಯ ಸೇವಾ ಸಮಿತಿ. ನೀವೆಲ್ಲರೂ ಏನು ಮಾಡ್ತೀರಿ ಅಂತಂದ್ರೆ, ಮನುಷ್ಯರಿಗೆ ಏನು ಅವಶ್ಯಕತೆ ಐತಿಲ್ಲ ಆ ಕಾರ್ಯಗಳನ್ನು ಮಾಡ್ತೀರಿ ನೀವು. ಅದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಶರಣಗಳನ್ನು ಹೇಳಬೇಕು. ನಮ್ಮ ಇಂಗಳಗಾಂವ್ ಅಪ್ಪಗಳು ಅವರು ಜ್ಞಾನವೃದ್ಧರು, ವಯೋವೃದ್ಧರು, ಶಾಂತಮೂರ್ತಿಗಳು. ಈ ಕಟಗೇರಿ ಗ್ರಾಮದಲ್ಲಿ ಮೊದಲ ಬಾರಿಗೆ ಬಂದು ಪ್ರವಚನವನ್ನು ಇಲ್ಲಿ ಹೇಳಿದವರು ಅವರು. ಇದಕ್ಕೆ ಬೀಜ ಹಾಕಿದವರು. ಅಲ್ಲಿ ಬೀಜ, ಈ ಭೂಮಿ ಇದಾವಲ್ಲ ಇವೆಲ್ಲ ಕುತ್ತದ ಭೂಮಿ ಇದು. ನೀವೇನು ಕೂತಾರೆ ನೀವು ಭೂಮಿ, ಮತ್ತೆ ಇಲ್ಲಿ ನಿಮ್ಮ ಹೃದಯದೊಳಗೆ ಜ್ಞಾನದ ಬೀಜ ಹಾಕ್ಯಾರ. 1 ವರ್ಷ ಬೀಜ ಹಾಕ್ಯಾರ, 1 ವರ್ಷ ನೀರು ಹಾಕ್ಯಾರ. ಒಂದಿಟ ಕಳ ಮಳಿಕೆ ಎದ್ದವನು ಅನ್ನಿಸ್ತದೆ ರೀ. ಆಮೇಲೆ ಮತ್ತೊಬ್ಬರು ಬಂದು ಅದಕ್ಕೇನು ಗೊಬ್ಬರ ಹೋಗೋದು ಹೋಗ್ಯಾರ. ಅವರು ಫಸಲ ಬಂದಿದ್ದಾರೆ ಬುದ್ಧಿ. ಅವ್ರು ಯಾವ ಯೂರಿಯಾ ಹೋಗೋದಾರೋ ಏನು DAP ಹಾಕ್ಯಾರೋ, ಯಾವ್ದು ಹಾಕ್ಯಾರ್ರಿ. ಈಗ ಅಪ್ಪಗಳು 2 ವರ್ಷ ಆತು ನೀರು ಹಾಕಲಕತ್ಯಾರ. ಅಪ್ಪಗಳು ಇದು 1 ತಿಂಗಳದಾಗದು 7 ಗಿಡ ಅಲ್ಲಿವು. SSC 1 ತಿಂಗಳದಾಗ ಬೆಳೆಯವಲ್ಲ ಇವಕ್ಕೆ. ಹಂಗೆ ಮೇಲೆ ನೀರು ಬಿಡ್ಬೇಕ್ರಿ ನಿಮಗೆ. ಎದರದ ನೀರು ಅಂತಂದ್ರೆ ಜ್ಞಾನದ ನೀರು ಮೇಲೆ ಬಿಡಬೇಕು. ಅವ್ರನ್ನ ವರ್ಷಕ್ಕೊಮ್ಮೆ ಕರೆಸೋದಕ್ಕಿಂತಲೂ ತಿಂಗಳಿಗೊಮ್ಮೆ ಒಂದು ಶಿವಾನುಭವ ಇಟ್ಕೋರಿ ಅಂತ ನನ್ನೊಂದು ಅಪೇಕ್ಷೆ. ಮಾಡ್ತೀರಿ? ಯಾವ ಹೂವನವದ ನಮ್ಮ ಮಗ ಇಲ್ಲಿ ಹೇಳಿ ಹೋಗಾಮಿ ಮತ್ತಾನ ಅವ್ರು. ನೀವು ಇರಲಿ, ಅದು ಏನೇ ಆಗಲಿ, ಒಳ್ಳೆ ಕೆಲಸ ಮಾಡಿದ್ರು ಸಮಿತಿಯವರು. ಅಪ್ಪುಗಳು ಅವರ ದೇಹ ಇರುತ್ತಾನ ಇಂಗಳಗಾಂವ್ ಅಪ್ಪುಗಳು ಇಲ್ಲಿ ಕಾಯಂ ಬರಲಿ ಅಂತ ನನ್ನೊಂದು ಆಸೆ. ನಡಬಾರ್ದು ಕಟ್ ಆಗಬಾರ್ದು ರೀ. ಕರೆಂಟ್ ಹೋಗೋಣ ಹೆಂಗಾಕತಿ ನಿಮಗೆ? ಈ ಕರೆಂಟ್ ಮೋಟ್ರ್ ಚಾಲು ಮಾಡಿದಾಗ ಕರೆಂಟ್ ಹೋತಪ್ಪ ಬೇಡ. ಅವ್ರು ಗ್ಲೈಂಡರ್ದಾಗ ಇದು ಹಾಕಿರ್ತಾರೆ, ಅದು ತಿರುಗುದ್ರಾಗ ಅದೇನು ಹಾಕಿದಾಗ ಅದು ಕರೆಂಟ್ ಹೋತು ಅಂತಂದ್ರೆ ಹೆಂಗಾಕತಿ? ಅವರು ಹತ್ತಾರ ನನ್ನ ಹಾಟ್ಯಾನ ಕರೆಂಟ್ ಹೋತತ್ತೆ. ನೀವು ಹತ್ತಿರ ಅವ್ನು ಸುಳಿಮಗ ಕರೆಂಟ್ ತೆಗದಂತ ನೀವು ಅಂತೀರಿ. ನಿಮಗೆ ಕರೆಂಟ್ ಹೋಗಲಾರ್ದಂಗೆ ತಿಂಗಳಿಗೊಮ್ಮೆ ಚಾರ್ಜ್ ಆಗಲಿ, ಅದಕ್ಕೆ ಅಪ್ಪಗಳು ಮ್ಯಾಗ ತಿಂಗಳಿಗೊಮ್ಮೆ ಇಂಗಳಗಾಂವದ ಅಪ್ಪಗಳು ಬರಲಿ ಅಂತ ಅವ್ರಿಗೆ ಅನಂತ ಶರಣಗಳನ್ನು ಹೇಳಿ, ಈಗಾಗಲೇ ನಮ್ಮ ದೇವರು ಶೆಟ್ರ ಮಠದ ದೇವ್ರಿ ಅದು. ಅವ್ರು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ. ಅದು ಅವ್ರು ಮಾಡಿದಂಗೆ ಆಗತ್ತಿರ್ತದೆ ಹೆಚ್ಚ ಕಡಿಮೆ. ಅವರು ಪವಾಡ ಮೂರ್ತಿಗಳದಂಗೆ ಅದಾರ. ಮರುಳಶಂಕರಜ್ಜ ಅವ್ರು ನೋಡಿರಲ್ಲ ನೀವು, ಅವ್ರು ಸೇವೆ ಮಾಡಿದಾರೆ ಅವರು. ಆಮೇಲೆ ಶಿವಯೋಗಿಗಳ ಗದ್ದಿಗೆ ಸೇವೆ ಮಾಡಿದವರು, ಪೂಜಾಕ್ಕೆ ಪತ್ರಿ ತಂದವರು. ಇನ್ನೂ ಅಗದೇ ಹಂಗದಾರ ಅವರು. ಸುಮ್ಮನೆ ಅವರ ಈಗ ಸನ್ಯಾಸ ಆಗಿ ಮಠಕ್ಕೆ ಅವರು ಮರಿ ಆದರೂ ಅದನ್ನೇನು ಹಚ್ಕೊಳ್ಳಾರ್ದ ಸೈಕಲ್ ಮೇಲೆ ತಿರುಗಾಡ್ತಾರೆ, ಪಟ್ ಮೇಲೆ ತಿರುಗಾಡ್ತಾರೆ. ಹಂಗೆ ಕರೆದ್ರೆ ನಡ್ಕೊತ ಹೋಗು, ಅಲ್ಲಿ ಹಾದದು ಹೋಗಿರ್ತಾರೆ. ನಮ್ಮಲ್ಲಿ ಅಲ್ಲಿ 1 ಎಕರೆ ಹೊಲ ಕೊಟ್ಟಾರ ಅವ್ರಿಗೆ ಅಡಗಟ್ಟ್ಯಾಗ. ಮನೆ ಓಡ್ಕೋತ ಹೊಂಟಿದಾರೆ ರೀ. ಅಲ್ಲೇ ನಿತ್ತಾನೆ ನೋಡಲೇ ಇಲ್ಲ. ಹಂಗೆ ಆದ್ರೆ ಪಟ್ ಮೇಲೆ ಹಿಂದೆ ಕೂತದ ಹಾರಾಡ್ತಿತ್ತು ಲುಂಗಿ. ಯಾರು ಹೋದ್ರು ಸರ್ ನೋಡಿ ಪೇಟಿಗೆ ಪೇಟ. ಅವ್ರು ಭಾಳ ಸರಳ ಹೃದಯವಂತರದಾರ, ಅಷ್ಟ ಸಾತ್ವಿಕರದಾರ. ಯಾರಿಗೂ ಕೆಟ್ಟಾಗಲ್ಲ ಅಂತ ಅವರೆಲ್ಲ. ಹೃದಯ ಹಂಗಿತ್ತು ಅಂತಂದ್ರೆ ಹಂಗೆ ಹೊರಗಿರ್ತದೆ ರೀ. ಅಂಥವರು ಅಪರೂಪ ಅವರು ಜ್ಞಾನಿಗಳಿರೋದು. ಈ ಊರಕ್ಕೆ ಅವರಿಗೆ ಭಾಳ ಸಂಬಂಧ ಐತಿ. ಅವರಿಗೆ ಅನಂತ ಶರಣಗಳನ್ನು ಹೇಳಿ, ಇಲ್ಲೆಲ್ಲ ಕೂತಲ್ಲಿ ನಿಮಗೂ ಶರಣಾರ್ಥಿಗಳ್ರಿ. ನಾಳೆ ಊಟ ಯಾವ್ದಾರ್ದು ಮಾಡ್ತೀರಪ್ಪ? ಏನು ನಾಷ್ಟ ಆಯ್ತು, ಏನು ಊಟನಾಯ್ತು? ಏನೇನು ಮಾಡ್ತೀರಿ? ಇಡ್ಲಿ ಸಾಂಬಾರ? ಗುರುಗಳು ಹಾಗೆಲ್ಲ ಆಗೋದಿಲ್ಲ. ಏನು ಉಪ್ಪಿಟ ಶಿರಾ ಊಟನ ಅವ್ರು ಮತ್ತು ಹುಗ್ಗಿ ಮಾಡ್ತಾರಂತ ತಿಳ್ಕೊಂಡ್ರಂದ್ರೆ ಅದಕ್ಕೆ ಉಪಹಾರದ ವ್ಯವಸ್ಥೆ. ಚಹಾ ಏನು ಇರೋದಿಲ್ಲ. ಚಹಾ ಹೋಟೆಲ್ದಾಗ ಕೊಡ್ರಿ ತಾವು. ಮನ್ಯಾಗ ನೀವು ಕುಡಿತೀರುವ, ನೀವು ಶಾಣ್ಯಾರದ ರೀ. ಚಹಾ ಕುಡ್ದಾಗ ಪ್ರವಚನಕ್ಕೆ ಬರ್ತೀರಿ ಹೆಚ್ಚ ಕಡಿಮೆ. 1 ತಿಂಗಳು ಚಹಾ ಕುಡ್ಲಾರ್ದ ಪ್ರವಚನಕ್ಕೆ ಅಪ್ಪಗಳು ಪ್ರವಚನಕ್ಕೆ ಬರ್ಬೇಕು ನೀವು ಯಾರು. ಯಾಕೆ ಕುಂಡ್ರಲಾಕ ಪಾಡಕತ್ತಿ. ನಾ ಹೇಳೋದು ಅರ್ಥ ಆಕತ್ತಿಲ್ಲ ನಿಮ್ಗೆ. ಯಾರು ಚಹಾ ಗಂಡು ಮಕ್ಳು ಅನ್ಕೊಂಡು ಹೆಚ್ಚು ಬಂದಾರೆ ಏನು ಕಡಿಮೆ ಬರ್ತಾರೆ ಗೊತ್ತಿಲ್ಲ. ನಾಳೆ ಅಶೋಕ ಅದು ನಾಳೆ ಬರೋಕ್ಕಿಲ್ಲ. ಅವರು
ಇವರು ಅದು ಕೆಲಸ ಮಾಡ್ರಿ ಅವ್ರಿಗೆ. ಅವ್ರು ಎಲ್ಲಿರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಕೆಲವೊಂದು ಮಂದಿಗೆ. ಹಿಂಗೆ ಇರ್ತದೆ ರೀ ವ್ಯವಸ್ಥೆ. ಯಾರ ವ್ಯವಸ್ಥೆ ಹೆಂಗಿರ್ತೈತಿ ಗೊತ್ತಿಲ್ಲ. ಒಟ್ಟಿನ ಮೇಲೆ ಇವು ಬೆಳಗ್ಗೆ ಪ್ರವಚನ ಆದ ನಂತರ ಉಪಹಾರ, 1 ತಿಂಗಳ ಮೇವರೆಗೆ ಸಂತೋಷವಾಗಿ ಕೇಳ್ರಿ, ಆನಂದವಾಗಿರ್ರಿ. ತಲೆಯಂದು ಏನರ ವರ್ಷತನ ಹೊಲಸಾಗಿರ್ತಾವೆ. 11 ತಿಂಗಳು ಅರಿವಿ ಹಂಗೆ ಹೊಲಸಕತ್ತಿಲ್ಲ, ಹಂಗೆ ತಲೆ ಹೊಲಸಾಗಿರ್ತದೆ ರೀ, ಹೃದಯ ಹೊಲಸಾಗಿರ್ತೈತಿ, ಬುದ್ಧಿ ಹೊಲಸಾಗಿರ್ತೈತಿ, ಮನಸ್ಸು ಕೆಡಿಸ್ಕೊಂಡಿರ್ತೀರಿ. ಗುರುಗಳು ಮುಂದೆ ಕೂತ್ರಿ ಅಂತಂದ್ರೆ ಒಳ್ಳೆ ಚಲೋ ಮಾತು ಹೇಳ್ತಾರೆ. ಅವರು ಯಾವ ವಿಷಯ ಇಟ್ಕೋತಾರೆ ಗೊತ್ತಿಲ್ಲ. ಒಟ್ಟಿನ ಮೇಲೆ 1 ತಿಂಗಳ ಅವ್ರ ಪ್ರವಚನ ಕೇಳ್ರಿ. ಪ್ರವಚನ ಮುಗಿದ ನಂತರ ಉಪಹಾರ ಆದ ನಂತರ ನಿಮ್ಮ ಮನೆಗೆ ನೀವು ಹೋಗತ್ತೀರಿ. ಎಲ್ಲಿ ಹೋಗೋದಿಲ್ಲ ನೀವು. ಯಾಕೆ ಅಲ್ಲಿ ಗೊತ್ತಾದವ ನಿಮ್ಮ ಮನೆ ಎಲ್ಲಿದ್ದಾವೆ, ಏನು ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಹಾಕ್ಕೊಂಡು ಬಂದಿರ್ತೀರಿ. ಅವರು ಹಾಕಿರ್ತಾರೆ, ನೀವು ಹಾಕಿರ್ತೀರಿ. ಬಿಡೋದು ಒಂದು 10 ನಿಮಿಷ ಹೆಚ್ಚು ಹೇಳ್ತಾರೆ ಅಂದ್ರೆ ನಾವು ಬಿಡವಲ್ಲ, ಟೈಮ್ ಆತತ್ತೆ ಅನ್ನುವಂಗೆ ಬರಬೇಡ್ರಿ. ಒಂದಿಷ್ಟು ಹೆಚ್ಚು ಕೂತರು ಅವ್ರೇನು ಟೈಮ್ ಹೆಚ್ಚು ಹೇಳೋದಿಲ್ಲ. ಅವ್ರ ಪ್ರವಚನ ನಿರರ್ಗಳವಾಗಿ ಸಾಗ್ತಾ ಬಂದಿದ್ರಿ. ನಮ್ಮ ಭಾಳ ವರ್ಷದಿಂದ ಅವ್ರು ಹೇಳ್ಕೊತ ಬರಕತ್ತಾರೆ. ಹಳ್ಳಿ ಹೋಗ್ತಾರೆ ಅವರು. ಅಂಥವರು ಅವ್ರ ಮಾತುಗಳಂತಾವು ಕೇಳ್ರಿ. ಉಪಹಾರ ಸೇವಿಸ್ರಿ. ನಾ ಭಾಳ ಹೊತ್ತು ಹೇಳೋದಿಲ್ಲ. ನಾನು ನೇರು ನೋಡಿ ಎಲ್ಲಿ ನೇರು ನೋಡಿ ಮರೆ ನಾಳೆ ಬರ್ಗುಡ್ಲಕ್ಕಿಲ್ಲ ಅವನು. ಇವ ಹಿಂಗೆ ಮಾಡಕತ್ತಾನಂದ್ರೆ ಅವರು ಹಿಂಗೆ ಹೇಳತ್ತಾನಂತ ಅವ್ರು ಕೆಲವೊಂದು ಮಂದಿ ಇರ್ತಾರೆ. ಅದು ರೀತಿ ಇರ್ತೈತಿ. ಏನು ಅನ್ನೋದಿಲ್ಲಪ್ಪ, ನಾ ನಿಮಗೆ ಚಲೋ ಆಗಲತ್ತ ನಾನು ಹೃದಯ ತುಂಬ ಹೇಳ್ತಿರ್ತೀನಿ. ನಿಮಗೆ ಕೆಟ್ಟ ಆಗಲ್ಲ ಅಂದ್ರೆ ನಾ ಯಾಕೆ ಹೇಳಿ, ನಿಮಗೆ ಚಲೋ ಆಗಲಿ, ಒಳ್ಳೆಯವರೇ ಆಗಲಿ. ಜಗತ್ತಿನೊಳಗೆ ಎಷ್ಟು ಜನ ಇರೋರು ನಾವು. ಎಂದು ಬಂದೀವು ಗೊತ್ತಿಲ್ಲ, ಎಂದು ಹೋಗ್ತೀವೋ ಗೊತ್ತಿಲ್ಲ. ಬಂದಂಗೆ ಆಗೈತಿ, ತಿರುಗಾಡ್ದಂಗೆ ಮಾಡ್ದಂಗೆ ತಿಂದಂಗೆ ಉಂಡಂಗೆ ದ್ವೇಷ ಮತ್ಸರ ಇವೆಲ್ಲ ಅಸೂಹೆ ಮಾಡಿ ತಲೆ ಕೆಡಿಸ್ಕೊಂಡು ಸ್ವಾಮಿಗಳನ್ನೋರು ನಾವು ಹಂಗೆ ಹೊಂಟೇವು, ಇವು ನೀವು ಅನ್ಕೊಂಡು ಮಾಡತ್ತಿರ್ಬಿಡು ಕಾಯಂ ಅವದಾವು. ಅದ್ರನ್ನ ಸಾಧ್ಯ ಆದಷ್ಟು ಕಡಿಮೆ ಮಾಡ್ಕೊಂಡ ಎಲ್ಲರಲ್ಲಿ ಕೂಡಿಕೊಂಡು ಎಲ್ಲರ ಜೊತೆ ಇದ್ದು ಯಾವ ಭೇದ ಭಾವ ಮಾಡಲಾರ್ದ ನಾವು ಏನು ಮಾಡಿರಿ ಏನು ಮಾಡವ್ರದೀವ್ರಿ. ಸಾವೊಮ್ಮೆ ಗಚ್ಚಿ ಬರ್ತೈತೆ ನಿಮ್ಮ ತಲೆ ಒಳಗೆ ಇರಲಿ. ಈ ಪ್ರವಚನಾದಿಗಳನ್ನು ಯಾಕೆ ಕೇಳೋದು ಅಂತಂದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ, ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಅದನ್ನು ತಿಳಿಸ್ಕೊಡೋ ಸಲುವಾಗಿ ಅವ್ರ ಮಹಾತ್ಮರು ಹೇಳ್ತಿರ್ತಾರೆ. ನಮಗೆ ಜ್ಞಾನ ಆಗಬೇಕು, ಪರಮಾತ್ಮನ ಜ್ಞಾನ. ನಮ್ಮ ದೇವ್ರು ಎಲ್ಲಿದಾನಂತಂದ್ರೆ ಗುಡಿ ಗುಂಡಾರದೊಳಗೆ ನಮ್ಮ ಹೃದಯದೊಳಗದಾನ. ನಮ್ಮ ಹೃದಯದೊಳಗೆ ಭಗವಂತ ನೆಲೆಸ್ಯಾನ. ಅವನ ತಿಳ್ಕೊಳ್ಳೋಕ್ಕಾಗಿಯೇ ಇವರೆಲ್ಲ ಸಾಧು ಸಂತರು, ಶರಣರು, ಯೋಗಿಗಳು, ತಪಸ್ವಿಗಳು. ನಾವೇನು ಮಾಡಿವು ಎಲ್ಲರೇ ಗುಡಿಯಾಗ ಗುಂಡಾರದಾಗ ಹುಡುಕ್ತೀವಲ್ಲ, ಇರಲಿ ಬ್ಯಾಡಂತ. ಸಂಸ್ಕೃತಿ ಇರಬೇಕು, ಆಚಾರ ಇರಬೇಕು, ಆ ವ್ಯವಸ್ಥೆ ಇರಲಿ, ಬ್ಯಾಡಂತಲ್ಲ. ಆದರೆ ಭಗವಂತ ಎಲ್ಲಿದಾನಂತಂದ್ರೆ ನಮ್ಮ ಹೃದಯದ ಮಧ್ಯದಲ್ಲಿ ದೇವರದಾನ. ನಿಮ್ಗೆ ಹೇಳ್ತಾನೆ, ಆ ದೇವರನ್ನು ನಾವು ತಿಳ್ಕೊಂಡಿವಂತಂದ್ರೆ ನಮ್ಮ ದುಃಖ ಬಿಡ್ತದ್ರಿ. ಇಲ್ಲಿದ್ರೆ ಅಲ್ಲಿವರೆಗೆ ಬಿಡಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ನಾವು ಆಂತರಿಕವಾಗಿ, ಬಾಹ್ಯ ಆಚಾರ ಇರಲಿ, ಆಂತರಿಕವಾಗಿ ನಮ್ಮ ಅರಿವು ನಮಗಿರಲಿ ಅಂತ ಹಾರೈಸಿ ತಾವೆಲ್ಲರೂ 1 ತಿಂಗಳ ಪರ್ಯಂತರವಾಗಿ ಗುರುಗಳು ಹೇಳಿದಂಗೆ ಅಚ್ಚುಕಟ್ಟಾಗಿ ಒಂದು ಕೂತು ತಮ್ಮ ತನುಮನ ಧನವನ್ನು ಶುದ್ಧ ಆಗಲಿ, ಅವರು ಒಂಥರ ಆನಂದವಾಗಿ ಬದುಕುನ ಅಂತ ಹೇಳ್ತಾನೆ. ನಾನು 2 ಮಾತಿಗೆ ವಿರಾಮ. ಶಿವಯೋಗ ವೃದ್ಧಿನಂ ಶಿವಲಿಂಗ ಪೂಜಕನ ನವಲಿಂಗ ಯೋಜಕನ ಭುವನ ಸುಖಕಾರಕನ ಭುವನಾಳಿತಾರಕನ ದುರಿತ ಪರಿಹಾರಕನ ನಾಂ ಶಿವಯೋಗಿ ಕುಲಮನಿಯ ಶಿವನ ಚಿಂತಾಮಣಿಯ ಶಿವಕಾರ್ಯಧೂರ್ಯನಂ ಭುವನ ಗುರುವರ್ಯನಂ ಶಿವಭಕ್ತ ಸುರತರುವ ಶರಣರಿಷ್ಟವ ನೆರೆವ ಮುರುಗೇಶ ಗುರುವನುತಿಪೆ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು, ಜಂಗಮಜ್ಯೋತಿ ಮಹಾತಪಸ್ವಿ ಲೋಕಪೂಜ್ಯರಾದಂಥ ಅಪ್ಪ ಮುರುಘೇಂದ್ರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಶ್ರಾವಣ ಮಾಸದ ಪವಿತ್ರವಾದ ಈ ಪ್ರಾತಃ ಕಾಲದ ಸಮಯದಲ್ಲಿ ಕಟಗೇರಿ ಗ್ರಾಮದಲ್ಲಿ 5 ವರ್ಷಗಳ ಪರ್ಯಂತರ ಆಧ್ಯಾತ್ಮಿಕವಾಗಿರುವಂಥ ಚಿಂತನೆ. ಇದು 5ನೇ ವರ್ಷ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ಆಶೀರ್ವಚನವನ್ನು ನೀಡಿರುವಂಥ ಯಂಕಂಚಿಯ ಪರಮ ಪೂಜ್ಯ ಗುರುಪಾದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಭಾಳ ಸರಳ ಸಜ್ಜನಿಕೆಯ ಮೂರ್ತಿಗಳು, ಕಾಯಕ ಯೋಗಿಗಳು, ಶಿವಯೋಗ
ವನ್ನು ಸಾಧಿಸಿ ಶಿವಯೋಗವನ್ನು ಪಡೆದಿರುವಂಥ ಶಿವಯೋಗಿಗಳ ಸೇವೆಯನ್ನು ಮಾಡಿರ್ತಕ್ಕಂಥ ಲಕ್ಷ್ಮೀಪುತ್ರರು ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಶೆಟ್ರ ಮಠದ ಮರಳಸಿದ್ಧ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಭೃಂಗಕೀಟ ನ್ಯಾಯದಂತೆ ಮಹಾತ್ಮರ ಸಾನ್ನಿಧ್ಯದಲ್ಲಿದ್ದುಕೊಂಡು ಏನಾದರೂ ಒಂದು ಅಪರೂಪವಾಗಿರುವಂಥ, ಯಾವತ್ತೂ ಕರಗಿ ಹೋಗದೇ ಇರುವಂಥ, ಬಳಸಿದಷ್ಟು ಹೆಚ್ಚಾಗುವಂಥ ಸಂಪತ್ತವನ್ನು ಪಡೆದಿರ್ತಕ್ಕಂಥವರು ನಮ್ಮ ಪೂಜ್ಯ ಸಂಗಮೇಶ್ವರ ದೇವರು. ಜ್ಞಾನಯೋಗಾಶ್ರಮದ ಕೊನೆಯ ಗಳಿಗೆಯಲ್ಲಿ ದೇಹ ತ್ಯಾಗವನ್ನು ಮಾಡುವಂಥ ಸಂದರ್ಭದಲ್ಲಿ ಗುರು ಕೃಪೆಗೆ ಪಾತ್ರರಾದಂಥವರು, ಸಿದ್ದೇಶ್ವರಪ್ಪಗಳ ಕೃಪೆಗೆ ಪಾತ್ರರಾದಂಥವರು. ಅವರು 2ನೇ ವರ್ಷದಲ್ಲಿ ಈ ಕಟಗೇರಿ ಗ್ರಾಮದಲ್ಲಿ ಆಧ್ಯಾತ್ಮಿಕವಾಗಿರುವಂಥ ಚಿಂತನೆಗಳನ್ನು 1 ತಿಂಗಳ ಪರ್ಯಂತರ ನಿಮ್ಮ ಪೂಜ್ಯರು ಹೇಳಿರುವಂತೆ ಮನದ ಮೈಲಿಗೆಯನ್ನು ತೊಳೆದುಕೊಳ್ಳೋದು. ಎಲ್ಲರೂ ಸಮಯದ ಬಗ್ಗೆ ಭಾಳ ಚಿಂತನೆಯನ್ನು ಮಾಡಿದ್ರಾಗ ನನಗೊಂದಿಷ್ಟು ಖೇದನಿಸ್ತು. ಎಲ್ಲರೂ 6:30ಗೆ ಬಂದಾರೆ, ನಾನು 7 ಗಂಟೆಗೆ ಬಂದಿಲ್ಲಪ್ಪ ಅಂತ. ಯಾಕಂತಂದ್ರೆ ನನಗೆ ಹೇಳಾಗ ಹಂಗೆ ಹೇಳಿದ್ದೆ. ಅವರು ಪ್ರಾರಂಭ ದಿವಸ ಒಂದಿಷ್ಟು ಹೆಚ್ಚು ಕಡಿಮೆ ಬರ್ರಿ ಅಂತಿದ್ರು. ಮತ್ತು ಅವರ ಮಾತು ಮೇಲೆ ನಂಬಿಕೆ ಇಟ್ಟುಕೊಂಡೆ ನಾನು. ಆದರೂ ಅಪ್ಪ ಅವರ ಕಾಯಿ ಹೊಡಿದಕ್ಕೆ ನಾವು ಬಂದೀವಿ, ಏನು ವ್ಯತ್ಯಾಸ ಇಲ್ಲ ಅಂತ ಅನ್ನಿಸ್ತದೆ. 1 ತಿಂಗಳ ಆನಂದವಾಗಿ ಕೇಳೋದು, ಮನಸ್ಸು ಪ್ರಫುಲ್ಲವಾಗಬೇಕು. ಒಬ್ಬ ತಾಯಿ ಒಂದು ವಚನ ಭಾಳ ಚಂದ ಬರೀತಾಳೆ. ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಲ್ಲದದು ಅದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದೇ ನಿತ್ಯ ಮುಕ್ತಿ. ಉರಲಿಂಗ ಪೆದ್ದಿಗಳರಸರಲ್ಲಿ ಇದು ಸದರವಲ್ಲ ನೋಡವ್ವ ಅಂತ ಭಾಳ ಉತ್ತಮವಾದ ಮಾತನ್ನು ಬರೀತಾಳೆ. ಉರಲಿಂಗ ಪೆದ್ದಿಗಳ ಧರ್ಮಪತ್ನಿ ನೋಡ್ರಿ, ಎಷ್ಟು ಅದ್ಭುತವಾದ ಜೀವನಕ್ಕೆ ಏನು ಭಾಳ ಅವಶ್ಯವಾಗಿ ಬೇಕಾಗ್ಯದಲ್ಲ ಆ ಮಾತುಗಳನ್ನು ಮನಮುಟ್ಟುವಂತ ಹೇಳ್ತಾಳೆ ಅವಳು. ಮುಕ್ತಿ ಅನ್ನೋದು ನೀ ಎಲ್ಲರೇ ಅಡವಿಯೊಳಗೆ ಹೋಗಿ ಕುಂತು ತಪಸ್ಸು ಮಾಡಿದ್ರೇ ಸಿಗ್ತದಂತೇನಿಲ್ಲ. ನಿರಾಸೆ ಎಂಬುವುದೇ ನಿತ್ಯ ಮುಕ್ತಿ ಅಂತ ಹೇಳಿಬಿಟ್ಳು ಆಕಿ. ಆಶಾರಹಿತವಾಗಿರುವಂಥ ಬದುಕು. ಅದರ ಜೊತೆಗೆ ಪ್ರಾರಂಭದಲ್ಲಿ ಎಷ್ಟು ಉತ್ತಮವಾದ ಮಾತು ಅಂತಂದರೆ, ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ನಾವು ಭಕ್ತರಾಗಬೇಕು ಅಂತಂದರೆ ಮೊದಲು ಸತ್ಯ ಶುದ್ಧವಾಗಿರುವಂಥ ಕಾಯಕವನ್ನು ಮಾಡಬೇಕು. ಕೃಷಿ ಕಾಯಕವನ್ನರೇ ಮಾಡು, ಆಮೇಲೆ ಯಾವುದಾದರೂ ಉದ್ಯೋಗವನ್ನು ಮಾಡು, ಏನು ಮಾಡ್ತಿ ಮಾಡು. ಆದರೆ ಆ ಕೆಲಸ ಹೇಗಿರಬೇಕು ಅಂತಂದ್ರೆ ಸತ್ಯ ಶುದ್ಧವಾಗಿರಬೇಕು. ನಮ್ಮ ಮನಸ್ಸು ಮುಟ್ಟುವಂತೆ ಇರಬೇಕು, ಇನ್ನೊಬ್ಬರು ಅದನ್ನು ನೋಡಿ ಸಂತೋಷ ಪಡುವಾಗಿರಬೇಕು. ಅದಕ್ಕೆ ಸತ್ಯಶುದ್ಧ ಕಾಯಕ ಅಂತ ಕರೀತಾರೆ. ಅಂಥ ಸತ್ಯಶುದ್ಧವಾದ ಕಾಯಕ ಇತ್ತು ಅಂತಂದರೆ ಆಮೇಲೆ ಯಾವುದು ನಮಗೆ ದೊರಕ್ತದಲ್ಲ ಅದರಲ್ಲಿ ಸಂತೃಪ್ತಿಯ ಭಾವ ಇತ್ತು ಅಂತಂದ್ರೆ ಮುಗಿದೋತು, ನೀನು ನಿತ್ಯ ಮುಕ್ತನಾಗಿ ಬಿಡ್ತಿ. ಆಸೆ ಎನ್ನುವುದು ದೂರಿಟ್ಟು ಬಿಡಬೇಕು. ಆಸೆ ಎಂಬುದೇ ಭವದ ಬೀಜ ಅಂತ. ಎಷ್ಟು ಅದ್ಭುತ ಮಾತ್ರಿ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎನ್ನುವುದೇ ನಿತ್ಯ ಮುಕ್ತಿ. ಎರಡೇ ಮಾತು ಎಷ್ಟು ಚಂದದವಲ್ಲ. ಜೀವನದೊಳಗೆ ಸಂಸಾರ ಮಾಡ್ಕೊಂತ ಬದುಕನ್ನು ಮಾಡ್ಕೊಂತ ಅದರ ಜೊತೆಗೆ ಒಂದಿಷ್ಟು ಆಧ್ಯಾತ್ಮವಾಗಿರುವಂಥ ಚಿಂತನೆಗಳನ್ನು ಸದಾ ಕಿವಿಗೆ ಏನು ಭೂಷಣ ಅಂತ ಹೇಳಿದ್ರು ಅವರು, ಮಾತ್ಮರಹಿತ ನುಡಿಗಳು.
ನಮ್ಮ ಕರ್ಣಕ್ಕೆ ಏನು ಭೂಷಣ ಅಂತ ಕೇಳಿದ್ದಾದರೆ ಒಂದಿಷ್ಟು ಮಹಾತ್ಮರ ಹಿತ ಮಾತುಗಳನ್ನು, ಸುಂದರವಾಗಿರ್ತಕ್ಕಂಥ ಒಂದು ದೇವಲೋಕಕ್ಕೆ ಬಟ್ಟೆ ಕಾಣಿರು, ಭೃತ್ಯರದ ಮನದ ಮೈಲಿಗೆಯ ತೊಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ಕೂಡಲ ಚೆನ್ನ ಸಂಗನ ಶರಣರು. ನೋಡು, ಗೀತ ಮಾತೆಂಬ ಜ್ಯೋತಿಯನ್ನ ಶರಣರು ನಮಗೆಲ್ಲ ಹಚ್ಚಿಟ್ಟು ಬಿಟ್ಟಾರ. ಸುಮ್ಮನೆ ಆ ಬೆಳಕಿನೊಳಗೆ ದಾರಿ ಕಾಣುವುದಷ್ಟೇ. ದೀಪವನ್ನು ಆರಿಸಿ ನಡೆಯುವುದಲ್ಲ, ದೀಪವನ್ನು ಹೊತ್ತಿಸಿ ಆ ದೀಪದ ಬೆಳಕಿನಲ್ಲಿ ನಮ್ಮ ಸುಂದರವಾದ ಹೆಜ್ಜೆಗಳನ್ನು ಇಟ್ಟುವಂತ ಹೋಗಿಬಿಡು. ಸಂಸಾರ ಅಂದ್ರೆ ಏನು ದೊಡ್ಡದಲ್ಲ. ಸುಮ್ಮನೆ ಎಷ್ಟೋ ಮಂದಿ ಇದರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಾರ, ಸಂಸಾರದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಾರ. ಅದೇನು ಭಾಳ ದೊಡ್ಡದಲ್ಲ, ಸರಳವಾಗಿ ಸಹಜವಾಗಿ ಆನಂದವಾಗಿ ಬದುಕನ್ನು ಮಾಡ್ಕೊಂತ ಹೋಗಿ ಬಿಡೋದು. ಸಂಸಾರ ಮಾಡಲಿಲ್ಲ ಅಂತಂದ್ರೆ ಹೆಂಗೆ? ಸಂಸಾರ ಇಲ್ಲ ಅಂತಂದ್ರೆ ಈ ಭವದ ಬಳ್ಳಿಗೆ ಬೀಜ ಇರೋದಿಲ್ಲ, ಎಲ್ಲರೂ ನಿತ್ಯ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಾಳ ಓದಿದವರಂತಲ್ಲ, ಭಾಳ ಬುದ್ಧಿವಂತರಂತಲ್ಲ, ಸುಮ್ಮನೆ ಗುರುವಿನ ಮಾರ್ಗದರ್ಶನದಲ್ಲಿ ಒಂದಿಷ್ಟು ನಾವು ಅದನ್ನು ನಡೆಸ್ಕೊಂತ ಹೋಗಿ ಬಿಡುವುದದ, ನಡೆಸ್ಕೊಂತ ಹೋಗಿ ಬಿಡುವುದದ. ಅದಕ್ಕಾಗಿ ಒಬ್ಬ ಕವಿ ಭಾಳ ಚಂದ ಒಂದು ಮಾತನ್ನು ಬರೀತಾನೆ. ಭಾಳ ಸಮಯ ಆಗ್ಯದ, ಬೇಗ ಮುಗಿಸಿಬಿಡನು. ಭಾಳ ಒಂದು ಸುಂದರವಾದ ಚಾಮರಸ ಅಂತ ಒಬ್ಬ ಭಾಳ ಅದ್ಭುತವಾದ ಕವಿ ಮಹಾಭಾರತವನ್ನು ಬರೀತಾನೆ, ಪ್ರಭುಲಿಂಗ ಲೀಲೆಯನ್ನು ಬರೀತಾನೆ, ಎಷ್ಟೋ ಕಾವ್ಯಗಳನ್ನು ರಚನೆ ಮಾಡ್ತಾನೆ. ಅದ್ಭುತವಾಗಿರ್ತಕ್ಕಂಥ ಸಾಹಿತಿ. ಅವರೊಂದು ಮಾತನ್ನು ಬರೀತಾರೆ ಪ್ರಭುಲಿಂಗ ಲೀಲೆಯಲ್ಲಿ. ಆ ಎಲ್ಲ ಕತೆ ಹೇಳ್ಕೊಂತ ಹೋದ್ರೆ ಭಾಳ ದೊಡ್ಡದಾದ, ಸುಮ್ಮನೆ ನಾನು ಹೇಳ್ತೀನಿ. ಏನು ಅಂತಂದ್ರೆ, ಆಗಮಗಳೆಲ್ಲವನ್ನು ಚೆನ್ನಾಗಿ ಶೋಧಿಸಿ ತಿಳಿದು ಸಲೇ ಶೈವಾಗಮವೇ ಮೀಲೆಂದು ಭಾವಿಸಿ ಭಕ್ತಿರತನಾಗಿ ಶ್ರೀ ಗುರುವಿನ ಉಪದೇಶವಿಲ್ಲದೆ ಹೋಗಿ ದೇವಾರ್ಚನೆಯ ಮಾಡಿದಡೇನಹುದು ಬರಿ ಮಾಟ ನಿಷ್ಫಲವೆಂದಳಾಮ ವಿಮಳೆ ಅಂತ ಬರೀತಾನ. ನೋಡು, ಆಗಮಗಳೆಲ್ಲವನ್ನೂ ಚೆನ್ನಾಗಿ ಶೋಧಿಸಿ, ಆಗಮಗಳೆಲ್ಲವನ್ನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿ ಶೋಧಿಸಿ ಆ ಎಲ್ಲ 21 ಆಗಮಗಳನ್ನು ತಿಳ್ಕೊಂಡು ಅದರಲ್ಲಿ ಮತ್ತೊಂದು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಆಗಮದ ವಿಚಾರ ಯಾವುದಂದ್ರೆ ಶೈವಾಗಮ. ನೋಡ್ರಿ, ಆಗಮಗಳೆಲ್ಲವನ್ನು ಚೆನ್ನಾಗಿ ಶೋಧಿಸಿ ತಿಳಿದು ಸಲೇ ಶೈವಾಗಮವೇ ಮೀಲೆಂದು ಭಾವಿಸಿ ಭಕ್ತಿರತನಾದ. ಶ್ರೀ ಗುರುವಿನ ಉಪದೇಶವಿಲ್ಲದೆ ಹೋಗಿ ದೇವಾರ್ಚನೆಯ ಮಾಡಿದಡೇನಹುದು ಬರಿ ಮಾಟ ನಿಷ್ಫಲವೆಂದಳ ವಿಮಳೆ ಅಂತ. ಮಾಯೆಗೆ ಆ ವಿಮಳೆ ಅಂತಕ್ಕಂಥ ಹೆಣ್ಮಗಳು ನೀ ಮಾಡುವಂಥ ಭಕ್ತಿ, ಮಾಯಾದೇವಿ ಭಾಳ ಅದ್ಭುತವಾದಂಥ ದೇವಾರ್ಚನೆಯನ್ನು ಮಾಡ್ತಿರ್ತಾಳೆ. ಮಧುಕನಾಥೇಶ್ವರನ ಹೆಂಗೆ ಪೂಜಾ ಮಾಡ್ತಿರ್ತಾಳಂತಂದರೆ ಆ ವರ್ಣನೆಯನ್ನು ಕೇಳಬೇಕ್ರಿ. ಭಾಳ ಅದ್ಭುತವಾಗಿರ್ತಕ್ಕಂಥ ವರ್ಣನೆಯನ್ನು ಮಾಡ್ತಾನೆ ಕವಿ. ಗುರು ತಂದೆಯ ಮುಂದೆ ಹೇಳಿರುವಂಥ ಆ ಮಾತುಗಳನ್ನು ಕೇಳಿ ತಾನೇ ಹೋಗಿ ಆ ಮಧುಕೇಶ್ವರನ ದಿನನಿತ್ಯದಲ್ಲಿ ಭಾಳ ಅದ್ಭುತವಾಗಿ ರಾಜಕುಮಾರಿ ಏನು ಅದ್ಭುತವಾದ ಪೂಜಾ ನೋಡ್ಬೇಕ್ರಿ. ಅಂತ ಅವಳ ಪೂಜೆ ಪರಿಕರಗಳೇನು, ಅವಳ ವ್ಯವಸ್ಥೆ ಏನು, ಅದನ್ನೆಲ್ಲ ನೋಡಿದಾಗ ಭಾಳ ಅದ್ಭುತವಾದ ವರ್ಣನೆ ಇರ್ತದೆ. ಏನು ಮಾಡಿದರೂ ಅವಳ ಮನಸ್ಸಿನ ಇಚ್ಛೆ ಮಾತ್ರ ನೆರವೇರುವುದಿಲ್ಲ. ಎಷ್ಟು ಭಕ್ತಿಯಿಂದ ದೇವಾರ್ಚನೆಯನ್ನು ಮಾಡ್ತಾಳೆ, ಆದರೂ ಅವಳ ಮನಸ್ಸಿನ ಏನು ಅಪೇಕ್ಷೆ ಇರ್ತದಲ್ಲ ಅದು ನೆರವೇರುವುದಿಲ್ಲ. ಅದಕ್ಕಾಗಿ ಪಾರ್ವತಿ ತನ್ನ ಮತ್ತೊಂದು ಕಳೆ ವಿಮಳೆ ಎನ್ನುವಂಥವಳನ್ನ ಕಳಿಸ್ತಾಳೆ, ಅವಳನ್ನ ಎಚ್ಚರಿಸ್ತಾಳೆ. ಅವಾಗ ನಾನು ಭಕ್ತಿಯನ್ನು ಮಾಡ್ತೀನಿ, ಆದರೆ ಭಕ್ತಿಯಲ್ಲಿ ಏನು ತಪ್ಪಾಗ್ಯದ, ಭಕ್ತಿಯಲ್ಲ ಏನು ತಪ್ಪಾಗ್ಯದ?
ಶ್ರೀ ಗುರುವಿನ ಉಪದೇಶವಿಲ್ಲದೆ ಹೋಗಿ ದೇವಾರ್ಚನೆಯ ಮಾಡಿದ ಇಡೇನಹುದು. ನೀವು ದೇವರ ಪೂಜೆಯನ್ನು ಮಾಡಕ್ಕೆ ಹೋದರೆ ಗುರುವಿನ ಉಪದೇಶವಿಲ್ಲದೆ ಎಂಥ ದೇವ ಪೂಜೆಯನ್ನು ಮಾಡಿದರೂ ಸಹಿತ, ಎಷ್ಟು ವೈಭವದಿಂದ ನೀವು ದೇವ ಪೂಜೆಯನ್ನು ಮಾಡಿದರೂ ಸಹಿತ ಅದು ಬರೀ ಮಾಟ. ಅದು ಒಂದೇನಪ್ಪ ಅಂತಂದ್ರೆ ನೋಡಲಿಕ್ಕೆ ಸುಂದರವಾಗಿ ತೋರ್ತದಷ್ಟೆ. ಭಾಳ ವೈಭವದ ಪೂಜೆ, ಭಾಳ ಅದ್ಭುತವಾದ ಅಲಂಕಾರಗಳನ್ನು ಮಾಡಿದಿರಿ, ಅದ್ಭುತವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿದಿರಿ, ಭಕ್ತಿನೂ ಅದ. ಆದರೆ ಗುರುವಿನ ಉಪದೇಶ ಇಲ್ಲದೆ ಹೋಗಿ ಮಾಡಿದ್ದಾದ್ರೆ ಅದು ಬರೀ ಮಾಟ ನೋಡ. ಆ ಪೂಜೆ ವ್ಯರ್ಥ ಅಂತ ಹೇಳ್ತಾಳೆ ಅವಳು. ಅದಕ್ಕಾಗಿ ನಮ್ಮ ಮುಂದೆ ಭಗವಂತ ಅಮೃತದ ಸುರಿಮಳೆಯನ್ನೇ ಸುರಿಸಾಕತ್ಯಾನ. ಆದರೆ ನಾವು ಆ ಅಮೃತವನ್ನು ಸ್ವೀಕಾರ ಮಾಡುವಂಥ ಸದ್ಬುದ್ಧಿನ ನಮ್ಮಲ್ಲಿಲ್ಲ ಅಂತಂದರೆ ಎಲ್ಲವೂ ವ್ಯರ್ಥವಾಗಿ ಬಿಡುತ್ತದೆ. ಕುರುಡನ ಮುಂದೆ ಕನ್ನಡಿಯನ್ನು ಹಿಡಿದಂತೆ ಆಗಬಾರದು. ಯಾಕಂತಂದರೆ ನಾವು ಯಾವಾಗ ನಮ್ಮ ಎದುರಿಗೆ ಕನ್ನಡಿ ಅದಲ್ಲ, ಆ ಕನ್ನಡಿಯ ಮುಂದೆ ನಾವು ಕಣ್ಣನ್ನು ಬಿಚ್ಚಬೇಕು. ಕಣ್ಣನ್ನು ಬಿಚ್ಚಿದಾಗ ನಮ್ಮ ರೂಪ ಕಾಣಿಸ್ತದೆ. ಹಾಗೆ ಈ ಜ್ಞಾನದ ಕನ್ನಡಿ ಒಂದು ತಿಂಗಳು ಇಲ್ಲಿ ಬಿಚ್ಚಿಕೊಂಡಿರ್ತದೆ. ನಾವು ನಮ್ಮ ಅಂತರಾತ್ಮದ ಆ ಸುಂದರವಾದ ನೋಟವನ್ನು ನೋಡಬೇಕು. ಒಳಗೇನದ, ಇಲ್ಲಿ ಒಳಗೆ ಏನದ ಅನ್ನೋದನ್ನು ತಿಳ್ಕೊಂಡಿವೆ ಅಂತಂದರೆ ನಮ್ಮ ಜೀವನ ಪರಿಪೂರ್ಣತೆಯನ್ನು ಹೊಂದುತ್ತದೆ. ಶರಣರೆಲ್ಲ ಏನು ಭಾಳ ಕಲಿತವ್ರು ಇಲ್ಲರಿ, ಅವರು ಭಾಳ ದೊಡ್ಡವ್ರು ಇರಲಿಲ್ಲ. ಅದಕ್ಕೆ ಹೇಳಿದರು, ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಲ್ಲದದು ಅದು ಕಾಯಕವಲ್ಲ, ಆಸೆ ಎಂಬುದೇ ಭವದ ಬೀಜ, ನಿರಾಸೆ ಎಂಬುವುದೇ ನಿತ್ಯ ಮುಕ್ತಿ ಅಂತ ಆ ಹೆಣ್ಮಗಳು ಹೇಳ್ತಾಳೆ. ಎಷ್ಟು ಏನು ಭಾಳ ದೊಡ್ಡ ಯೂನಿವರ್ಸಿಟಿಗೆ ಹೋದವಳಲ್ಲ, ಕಲ್ತವಳಲ್ಲ, ಏನೇನು ಗುರುಕುಲದಲ್ಲಿದ್ದು ಕಲ್ತವರಲ್ಲ. ಬರೀ ಹೆಂಗಪ್ಪ ಅಂತಂದು ಭೃಂಗ ಕೀಟ ನ್ಯಾಯದಂತೆ ಆ ಬಸವಾದಿ ಶಿವಶರಣರ ಆ ಸಂಘದೊಳು ಇದ್ದುಕೊಂಡು ಅಂಥ ಅದ್ಭುತವಾದ ಮಾತುಗಳನ್ನು ಬರಿತಾಳೆ. ಯಾಕಂತಂದರೆ ಕಟಗೇರಿ ಅಂತಂದರೆ ಈಗ 5 ವರ್ಷದಿಂದ ಆಧ್ಯಾತ್ಮದ ಪರಂಪರೆಯ ಒಂದು ಸುರಿಮಳೆನೇ ಸುರಿತಾ ಇದೆ. ಇಲ್ಲಿ ಭವ್ಯವಾಗಿರ್ತಕ್ಕಂಥ ಬೆಳಕಿದು. ಈ ಭವ್ಯವಾದ ಬೆಳಕಿನ ಮುಂದೆ ಮತ್ತೊಂದು ಬೆಳಕು ಯಾವುದೂ ಇಲ್ಲ. ಅದಕ್ಕಾಗಿ ಜ್ಞಾನ ಅಂತಕ್ಕಂಥ ಆ ಶ್ರೇಷ್ಠವಾದ ಬೆಳಕು ಈ 1 ತಿಂಗಳ ಪರ್ಯಂತರ ಶ್ರಾವಣ ಮಾಸದಲ್ಲಿ ನಾವು ಆ ಬೆಳಕನ್ನು ಕಾಣಬೇಕು. ಆ ಬೆಳಕಿನ ಉಪಯೋಗವನ್ನು ಮಾಡಿಕೊಳ್ಳುವಂಥ ಜಾಣತನ ನಿಮ್ಮೆಲ್ಲರಿಗೂ ಆ ಭಗವಂತ ಕೊಡಲಿ ಅಂತ ಆಶಿಸಿ, ಸಮಯ ಭಾಳಾಗ್ಯದ. ಪೂಜ್ಯರಿನ್ನೂ ಬೇರೆ ಕಾರ್ಯಕ್ರಮಕ್ಕೆ ಹೋಗೋರು ಇದರಿಂದ ಏನೋ ಹೇಳ್ತಾರಲ್ಲ, ನಿಮಗೆ ಗೊತ್ತಿರ್ತೈತೆ. ನಾ ಹೇಳಿರ್ತೀನಿ ಯಾವಾಗರಿ ಒಂದು ಮಾತು, ಯಾಕೆ ಗೊತ್ತದಲ್ರಿ, ಮತ್ತೇನು ಹೇಳ್ತೀರಿ ಬಿಡ್ರಿ ಅಪ್ಪಳು ತನ್ಬೋದು. ಅಂದ್ರೆ ಪಾನಿ ಬಹುತ್ ಹೈ ಲೋಟ ಛೋಟ ಹೈ ಅಂತ ಹೇಳುವಂಥ ವಿಷಯಗಳ ಸಾಕಷ್ಟು ಇರ್ತಾವೆ, ಸಮಯ ಇರೋದಿಲ್ಲ. ಹಾಗೆ ನಮ್ಮ ಹತ್ರ ಸಾಕಷ್ಟು ನೀರದ, ತುಂಬಿಕೊಳ್ಳಿಕ್ಕೆ ಪಾತ್ರೆ ಮಾತ್ರ ಭಾಳ ಚಿಕ್ಕದದ ಅನ್ನುವಂತೆ ಈಗ ಸಮಯ ಭಾಳ ಆಯಿತು. ಆದರೂ ಈ ಕಡೆ ಬಿಸಿಲ ನಿಮಗೆ ಡುಬ್ಬಕ್ಕೆ ಬಡಿಯಾಗ್ತದೆ, ನಮಗೆ ಮುಖಕ್ಕೆ ಬಡಿಯಾಕತ್ತದ. ನಾಳೆಯಿಂದ ಬಹುಶಃ ಬಿಸಿಲು ಆಗೋದ್ರಾಗ ಪ್ರವಚನ ಮುಗಿದಿರ್ತದೆ. 6:30ಯಿಂದ 7:30ವರೆಗೆ ನೀವೆಲ್ಲರೂ ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಯಲ್ಲಿ ಪಾಲ್ಗೊಂಡು ಮನಸ್ಸಿನ ಮೈಲಿಗೆಯನ್ನು ಸ್ವಚ್ಛಗೊಳಿಸಿಕೊಂಡು ನೀವೆಲ್ಲರೂ ಸದ್ಭಕ್ತಿಯ ಒಂದು ದಾರಿಯಲ್ಲಿ ನಡ್ಕೊಂಡು ಶರಣರ ಜೀವನ ನಿಮ್ಮದಾಗಲಿ. ಕಟಗೇರಿ ಪವಿತ್ರವಾಗಿರ್ತಕ್ಕಂಥ ಪುಣ್ಯತಾನ ನೀನುಳಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಅಂಥೇಳಿ ಎಲ್ಲರಿಗೂ ಶರಣಾರ್ಥಿ.